ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ನಮೋ ಹನುಮತೆ ರಾಮ ಧೀಮತೆ ಜಿತಕಾಮತೆ ಮಮೇಷ್ಟಂ ದಧತೆ ಸೀತಾ ಕೃತೆ ಶತ್ರುಜಿತೆ ಸತೆ. ಮಾಯಿ ಭವೈರಿಣೇ ಮಾಧ್ವರಥಾಂತವನಚಾರಿಣೇ ವಚೋಲಖರಿಣೇ ವಾದಿರಾಜಕೇಸರಿಣೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ. ಧರಣಿ ಮಂಡಲೇ ಖ್ಯಾತಂ ವೈರ್ಯಾದಿಗುಣಬೃಂಹಿತಂ ಧಿಕೃತಾ ಶೇಷವಾದೀಭಂ ಧೀರಸಿಂಹಗುರುಂ ಭಜೆ. ನೈವೇದ್ಯಗ ವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗುರುಃ ಯೋದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸದಾಮಚೇತ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಉತ್ಕೃಷ್ಟ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಠಿತರೇ ಧರ್ಮಾದ್ಯ ಕಿಲಚಾದನೀಭೂತೆ. ಭವಿಷ್ಯೋತ್ತರ ಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಬ್ರಹ್ಮದೇವರು ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಎಲ್ಲರಿಗೂ ಕೂಡ ಕೆಲಸಗಳನ್ನು ಹಂಚಿದ್ದಿ, ಪುಣ್ಯಾಹ ವಾಚನ ಆಗಬೇಕು, ಕುಲದೇವತಾ ಪ್ರತಿಷ್ಠಾಪನೆ ಆಗಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಮಜ್ಜನಂ ಕುರು ಗೋವಿಂದ ಮಂಗಲಂ ಮಧುಸೂದನ, ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಎಂದು ಕೇಳ್ಕೊಳ್ತಾ ಇದ್ದಾರೆ. ಹೇಳಿದ್ದೇ ತಡ ರುರೋಧ ರೋಕರೀತ್ಯೈವ ಭಗವಾನ್ ಲೌಕಿಕೈ ಸಮಃ. ಲೋಕರೀತಿಯಿಂದ ಪರಮಾತ್ಮ ಅಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾನಂತೆ. ರುದ್ರದೇವನಿಗೆ ಸಿಟ್ಟು ಬರ್ತದಂತೆ. ಕೇಳ್ತಾರೆ, ಏನು ಅಚ್ಚ ಕಿಂ ಕಾರ್ಯಂ ಕಿಂತೇ ಕಾರ್ಯಂ ವಿಡಂಬನಂ, ಏನು ವಿಡಂಬನೆ, ನಾಟಕ ಆಡ್ತಾ ಇದ್ದೀವಿ. ಅಸಂಗಸ್ಯ ಅಪ್ರಮೇಯಸ್ಯ ಅಕ್ರೂರವರದಸ್ಯ ಚ ಅಕ್ಲೇಶಕಸ್ಯ ದೇವೇಶ ಕಿಮರ್ಥಂ ರೋದನಂ ವೃಥಾ. ಅಸಂಗ, ಅಪ್ರಮೇಯ, ಅಕ್ರೂರವರದ ನೀನು, ಅಂತಹ ಅಕ್ಲೇಶ, ಯಾವತ್ತಿಗೂ ಕ್ಲೇಶ ಇಲ್ಲದಿರ್ತಕ್ಕಂತಹ ವ್ಯಕ್ತಿ ಸಭಾ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲಿ ಅಳತಾ ಇದ್ದೀರಿ. ಏನಿದು, ಯಾಕೆ ನೀನು ಮೋಹವನ್ನು ಮಾಡ್ತಾ ಇದ್ದಿ, ನಮ್ಮನ್ನೆಲ್ಲರನ್ನೂ ಕೂಡ ಮೋಹಿತರನ್ನಾಗಿ ಮಾಡ್ತಾ ಇದ್ದೀವಿ ಎಂದು ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಅಷ್ಟೇ ಉತ್ತರದಿಂದ ಧೈರ್ಯದಿಂದ ಹೇಳ್ತಾನೆ. ಅವಾಗ ನಿನಗೇನು ಗೊತ್ತಿದೆಯೋ ಲಕ್ಷ್ಮೀ ದೇವಿಯ ಕೆಲಸ ಅಂತ ಹೇಳಿ, ನನ್ನ ಅವಳ ಕೆಲಸ ನಿನಗೇನು ಗೊತ್ತು ಅಂತ ಕೇಳ್ತಾ ಇದ್ದಾರೆ. ಯದಾ ಬ್ರಹ್ಮಾವಸಾನೇ ಚ ನ ಕಿಂಚಿತ್ ಅವಶಿಷ್ಯತೆ. ಪ್ರಳಯ ಆದಾಗ ಯಾರು ಉಳಿದಿರಲ್ಲ, ನೀವು ಅವಳೊಬ್ಬಳೇ ಇದ್ದುಕೊಂಡು ಶಯ್ಯಾ ಸಖಿ ಭೂತ್ವ, ಸಾಮೇ ಶಯ್ಯಾ ಸಖಿ ಭೂತ್ವ ಕ್ರೀಡತೆ ಹಿತಕಾರಿಣಿ. ಒಬ್ಬಳೇ ಒಬ್ಬಳು ಸೇವೆಯನ್ನು ಮಾಡ್ತಾಳೆ ನನಗೆ. ಅಂಥವಳನ್ನ ನಿರಾಲಂಬೆ ನಿರಾಶ್ರಯಿ. ಸಮುದ್ರದಲ್ಲಿ, ಕ್ಷೀರ ಸಮುದ್ರದಲ್ಲಿ ಯಾರೂ ಇರಲ್ಲ, ಅವಳೇ ಆತಪತ್ರ ಎಲ್ಲವೂ ಅವಳೇ ಆಗಿರ್ತಾಳೆ. ಅಂಥವಳನ್ನು ಬಿಟ್ಟು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಪರಮಾತ್ಮ ಒಂದು ಮಾತು, ಸತ್ಯಲೋಕದಿಂದ ಕೆಳಗಿಳಿದು ಬರಬೇಕಾದ್ರೆ ನಿಮ್ಮ ತಾಯಿ ಆಗಿರ್ತಕ್ಕಂತಹ ಇವಳನ್ನು, ಅವಳಲ್ಲಿದ್ದಾಳೆ, ಕರ್ಕೊಂಡು ಬಾ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಹೋಗಿ ಕರ್ಕೊಂಡು ಬಂದ್ಬಿಡ್ತಿದ್ದೆ. ಆಯ್ತು, ಈಗ ಏನಾಗಬೇಕಾಗಿತ್ತು, ಕರಿಯೋಣ ಅಂತ ಹೇಳ್ತಾನೆ. ಷಣ್ಮುಖನನ್ನು ಕರೆಸಿ ಸೂರ್ಯನನ್ನು ಕರೆಸ್ತಾ ಇದ್ದಾನೆ, ಷಣ್ಮುಖನಿಗೆ ಹೇಳಿಸಿ. ಆಯ್ತು ಅಂತ ಹೇಳಿ ಸೂರ್ಯ ಬರ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾನಂತೆ, ಏನಂತಂದ್ರೆ
ಹೋಗಬೇಕು ನೀನು ಎಲ್ಲಿಗೆ? ಶೃಗಾಲ ವಾಸುದೇವನ ಕ್ಷೇತ್ರ ಅದು, ಕರವೀರ ಪಟ್ಟಣ, ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ನೀನು ಬಂದ ತಕ್ಷಣ ಅವಳು ನೀನಿದ್ದ ಜಾಗಕ್ಕೆ ಬರ್ತಾಳೆ. ಬಂದು ಹೇಳ್ತಾಳಂತೆ, ಏನು ಉಪಾಯಂ ಪ್ರವದಿಷ್ಯಾಮಿ ತದಾಗಮನ ಕರ್ಮಣಿ. ಪರಮಾತ್ಮ ಹೇಳ್ತಾನೆ, ಹೋಗಿ ಅಳತಾ ಕೂತ್ಕೊಂಡಿರ್ಬೇಕು ನೀನು, ಹೊಸ್ತಿಲ ಮೇಲೆ ಹೋಗ್ಬೇಕು, ಏನು ಮಾತಾಡಿದ್ರು ಅಳ್ತಾ ಇರ್ಬೇಕು, ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡಬಾರ್ದು ಅಂತ ಹೇಳ್ತಾನೆ. ಅವಳು ಬಂದು ಕೇಳ್ತಾಳೆ ನಿನಗೆ, ತ್ವಂ ಸಮಾಚಕ್ಷ್ವ ತಾಂ ದೇವೀಂ ಇತ್ತಂ ಅತ್ಯಂತ ದುಃಖಿತ, ಹೀಗೆ ಹೇಳು, ನ ಶಾಸನಂ ಹೃತಂ ಮೇದ್ಯ ಮಾತಃ ಕೇನಾಪಿ ಭೂತಲೆ ಶಯನಂ ತು ಕೃತಂ ತೇನ ತವ ಭರ್ತ್ರಾದ್ಯ ಭೂತಲೆ. ನನ್ನ ಆಸನ ಶಾಸನ ಯಾವುದನ್ನು ಯಾರು ಕಸ್ಕೊಂಡಿಲ್ಲ, ನಿನ್ನ ಗಂಡ ಹಾಸಿಗೆ ಹಿಡಿದಿದ್ದಾನೆ ಅಂತ. ನಿನ್ನನ್ನು ಯಾವಾಗ ನೋಡಬೇಕು 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 ಅಂತ ಹಾತೊರಿತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅಂತ ನೀನು ಇಷ್ಟು ಹೇಳು ಅಂತ ಕೇಳ. ಸೂರ್ಯದೇವ ಜ್ಞಾನಿ ಅಲ್ಲ, ಅರೋಗಸ್ಯ ಅಥ ರೋಗಂ ಹಿ ಕಥಂ ವಕ್ಷ್ಯಾಮಿ ತೇ ಹರೇ. ರೋಗಿಯಾಗಿ ನೀನು ಹಾಸಿಗೆ ಹಿಡಿದಿ ಅಂತ ನಾನೆಂಗೆ ಹೇಳಿ? ನೀ ಅರೋಗಿ, ನಿನ್ನನ್ನು ಸ್ಮರಣೆಯನ್ನು ಮಾಡಿದ್ರೆ ವೈದ್ಯ ಬಂದ ನೋಡೆ, ವೆಂಕಟನೆಂಬ ವೈದ್ಯ ಬಂದ ನೋಡಿ ಅಂತ ದಾಸರಾಯರು ಹೇಳಿದ್ದಾರೆ. ಅಂತಹ ನಿನಗೆ ರೋಗ ಇದೆ ಅಂತ ಹೇಳಿದ್ರೆ ನಾನೆಲ್ಲಿಗೆ ಹೋಗ್ತೀನಿ ಅಂತ ಒಂದು. ಆಮೇಲೆ ಇನ್ನೊಂದು ಹೇಳ್ತಾನೆ, ನಾನು ರೋಗ ಇದೆ ನಿನ್ನ ಗಂಡನಿಗೆ ಅಂತ ಹೇಳಿದ್ರೆ ಕೇಳಲಿಕ್ಕೆ ಅವಳು ಯಾರು? ಯಾಕೆ ಅವಳು ಗೊತ್ತಿಲ್ಲ ಪರಮಾತ್ಮನ ಸ್ವರೂಪ ಏನಂತದ್ದು ಅಂತ. ಸರ್ವಜ್ಞ ಸರ್ವಲೋಕೇಶು ವಿಶ್ರುತಾ ಕಮಲಾಲಯ ಜಾನಾತಿ ಹೃದ್ಗತಂ ಕೃಷ್ಣ ಕಥಂ ಮಾಂ ವಿಶ್ವಸೇತ್. ನನ್ನ ಮೇಲೆ ಹೇಗೆ ನಂಬುತ್ತಾಳ ಅವಳು? ನಾನು ಹೋಗಿ ನಿನ್ನ ಗಂಡ ಹಾಸಿಗೆ ಹಿಡಿದಿದ್ದಾನೆ ಅಂತ ಹೇಳಿದ್ರೆ ಕೇಳಲಿಕ್ಕೆ ಅವಳು ಸಾಮಾನ್ಯಳ? ಅವಳು ಕೂಡ ಸರ್ವಜ್ಞಳೆ, ಅವಳಿಗೂ ಎಲ್ಲವೂ ಗೊತ್ತಿರ್ತದೆ. ಹಾಗಿದ್ದಾಗ ನಿನ್ಗೆ ರೋಗ ಇದೆ ಅಂತ ಹೇಳೋದು, ಇದೆ ಅಂತ ಹೇಳಿದ ಮಾತ್ರಕ್ಕೆ ಲಕ್ಷ್ಮೀ ದೇವಿ ಒಪ್ಕೊಂಡು ಬರೋದು ಎರಡು ಅಸಂಭಾವಿತವಲ್ವಾ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಮಮ ಮಾಯಾ ಮೋಹಿತಾಸ ಭವಿಷ್ಯತಿ ನ ಸಂಶಯ. ಪರಮಾತ್ಮ ಹೇಳ್ತಾ ಇದ್ದಾನೆ, ನನ್ನ ಮಾಯಾಕ್ಕೆ ಅವಳು ಕೂಡ ಬಗ್ಗುತ್ತಾಳೆ, ನನ್ನ ಮಾಯೆ ಅಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಮಾಯೆ ಮಾಡಿದ ಅಂದ್ರೆ ಪ್ರಕೃತಿಯಿಂದ ಅಜ್ಞಾನದಿಂದ ಎಲ್ಲವನ್ನೂ ಕೂಡ ಅದಕ್ಕೆ ದುರ್ಗೆಯ ಅಭಿಮಾನಿ ದೇವಿ. ಇಲ್ಲಿ ಮಾತ್ರ ಮಾಯಾ ಶಬ್ದಕ್ಕೆ ಇಚ್ಛಾ ಅಂತ ಅರ್ಥ. ಪರಮಾತ್ಮನ ಇಚ್ಛೆ ಆಗಿದೆ ಅಂತೆ. ಆ ಪರಮಾತ್ಮನ ಇಚ್ಛೆಗೆ ಒಳಗಾಗಿ ಎಲ್ಲರೂ ಕೂಡ ಆ ರೀತಿ ನಟಿಸ್ತಾರೆ. ಇದಕ್ಕೆ ಬೇರೊಂದು ಪುರಾಣದಲ್ಲಿ ಒಂದು ಘಟನೆಯನ್ನು ಹೇಳ್ತಾರೆ. ಪರಮಾತ್ಮನ ಮಾಯ ಎಲ್ಲರಿಗೂ ತಟ್ಟುತ್ತದ ಅಂತಂದ್ರೆ, ಒಂದು ಸತಿ ರಾಮದೇವರಿಗೂ ಅದು ಕೃಷ್ಣನಿಗೂ ಮತ್ತು ಬಲರಾಮನಿಗೂ ಇದನ್ನಾಯ್ತಂತೆ. ಇದೇ ತರ ಹೇಳಿದ್ರು, ಮಮ ಮಾಯಾ ಮೋಹಿತ, ನನ್ನ ಮಾಯೆಗೆ ಒಳಗಾಗದವರು ಎಲ್ಲರೂ ಕೂಡ ಇದ್ದಾರೆ ಅಂತ. ಬಲರಾಮನಿಗೆ ಅಣ್ಣ ಅನ್ನೋ ಅಹಂಕಾರವಂತ. ಅಹಂಕಾರದಿಂದ ಅದೇನು ನಿನ್ನ ಮಾಯಾ ಮೋಹಿತರಾಗ್ತಾರ ಎಲ್ಲರೂ ಅಂತ ಹಿಂಗೆ ಪರಸ್ಪರ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರಂತೆ. ಸಮುದ್ರದ ಎಂಬ ದ್ವಾರಕೆಯಲ್ಲಿ ಮಾತಾಡ್ಕೊಳ್ತಿದ್ರಂತಿದ್ರು ಕೂಡ. ಮಾತಾಡ್ಕೊಳ್ತಿರ್ಬೇಕಾದ್ರೆ ಅವನು ಅದರ ಮೇಲೆ ಪರಮಾತ್ಮನ ಮಾತಿನ ಮೇಲೆ ವಿಶ್ವಾಸ ಮಾಡಲಿಲ್ಲಂತೆ. ಹೌದಾ, ಹೋಗ್ಲಿ ಬಿಡು ಅಂತ ಹೇಳ್ತಾನೆ. ಹಿಂಗಿಬ್ರು ಕೂಡ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ. ಒಂದು ಸಮುದ್ರದಿಂದ ದೊಡ್ಡ ಅಲೆ ಬಂತಂತೆ. ಅಲೆ ಬಂದು ಈ ಇವನನ್ನ ಬಲರಾಮನನ್ನ ಸಮುದ್ರದ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತು. ಕರ್ಕೊಂಡು ಹೋಗಿ ಎಲ್ಲಿ ಮಾಡ್ತಂದ್ರೆ ರಮಣಕ ದ್ವೀಪಕ್ಕೆ ಒಯ್ದು ಹೋಗಿ ಸಾಕ್ತಂತೆ ಆ ಅಲೆ. ಆ ಅಲೆ ಇವನನ್ನು ಕರ್ಕೊಂಡು ಹೋಗಿ ರಮಣಕ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಒಂದು ಘಟನೆ ನಡೀತಂತೆ. ಏನಂತಂದ್ರೆ ಅಲ್ಲಿನ ರಾಜ ಅವನು ಸತ್ತು ಹೋಗಿದ್ದ. ಅಲ್ಲಿಯ ನಿಯಮ ಏನು ಅಂತಂದ್ರೆ, ಪಟ್ಟದ ಆನೆ ಯಾರಿಗೆ ಹಾರ ಆಗ್ತದೋ ಅವನನ್ನು ರಾಜ ಮಾಡೋದು ಅಂತ. ಇವನು ಅಲ್ಲಿಗೆ ಹೋಗಿದ್ದಾನೆ, ಅಲ್ಲಿ ಆ ಪ್ರಸಂಗ ನಡೀತಾ ಇದೆ. ಆನೆ ಬಂದು ಇವನಿಗೆ ಹಾರ ಹಾಕಿರ್ತಾನೆ. ಇವನಿಗೆ ಈ ಕಡೆದೇನು ಪರಿವೇ ಇಲ್ಲ. ಅಲ್ಲಿ ಹೋದ ರಾಜನಾದ, ಹಾರ ಹಾಕಿದ ರಾಜನಾದ. ಅಲ್ಲಿಯೇ ಒಂದು ಮದುವೆ ಮಾಡ್ಕೊಳ್ತಾನ. ಮದುವೆ ಮಾಡಿಕೊಂಡ್ರೆ
ಅಲ್ಲಿದ್ ಇನ್ನೊಂದು ನಿಯಮ ಅಂತ ಏನಂತಂದ್ರೆ, ಹೆಂಡತಿ ಅಕಸ್ಮಾತ್ ಸತ್ತು ಹೋದ್ರೆ ಗಂಡನನ್ನು ಕೂಡ ಅದರೊಟ್ಟಿಗೇನೆ ಕರ್ಕೊಂಡು ಹೋಗೋದು ಅಂತ. ಸಹಗಮನ ಅಲ್ಲ, ಇವಂದು ಸಹಗಮನವೇ ಅಲ್ಲಿ. 1000 ವರ್ಷಗಳ ಕಾಲ ಅಲ್ಲಿಯೇ ಇದ್ದು ಬಿಟ್ಟಿದ್ದಾನೆ. ಮದುವೆ ಮಾಡಿಕೊಂಡ, ಹೆಂಡತಿ ತೀರ್ಕೊಂಡು ಹೋದ. ಏನ್ ಮಾಡ್ತಾ ಇದ್ರೆ ಅವ್ನಿಗೆ ಈ ವಿಷಯನೇ ಗೊತ್ತಿಲ್ಲ, ಹಿಂಗಾಗತ್ತೆ ಅನ್ನೋದು ಗೊತ್ತೇ ಇಲ್ಲ. ಅಲ್ಲಿ ಆ ಕಡೆಗೆ ಅವಳ ಚಿತೆಗೆ ಸಿದ್ಧಪಡಿಸ್ತಾ ಇದ್ದಾರೆ, ಈ ಕಡೆಗೆ ಇನ್ನೊಂದು ರೆಡಿ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾನೆ. ಇಲ್ಲ, ನಮ್ಮ ಊರಿನ ಸಂಪ್ರದಾಯ ಇದು, ಹೆಂಡತಿ ತೀರ್ ಹೋದ್ರೆ ಗಂಡನನ್ನು ನಾವು ಅದರೊಟ್ಟಿಗೆ ಸುಟ್ಟು ಬಿಡ್ತೇವೆ. ಆವಾಗ ಅವನಿಗೆ ಎಚ್ಚರ ಆಯ್ತು, ನಾನು ದೇವರನ್ನು ಮರೆತಿದ್ದೇನೆ, ಪರಮಾತ್ಮನ ಮಾಯಾಕ್ಕೆ ಮೋಹಿತನಾಗಿದ್ದೇನೆ ಅಂತ ಆಲೋಚನೆ ಮಾಡಿ ಮತ್ತೆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿಕೊಳ್ತಾನಂತೆ. ಮತ್ತೆ ಪರಮಾತ್ಮ, ನಿನ್ನನ್ನು ಮರೆತೆ, ನಿನ್ನ ಮಾಯಾಕ್ಕೆ ಮೋಹಿತನಾಗಿ ಇಷ್ಟ ಆಗಿದ್ದೆ, ಪರಮಾತ್ಮ ನನ್ನ ರಕ್ಷಣೆ ಮಾಡು ಅಂತ ಕೃಷ್ಣನ ಸ್ಮರಣೆ ಮಾಡಿಕೊಳ್ತಾನೆ. ಮತ್ತೊಂದು ಅಲೆ ಬರ್ತದೆ, ಇನ್ನೇನ್ ಸಮುದ್ರದ ತೀರದಿಂದ ಮತ್ತೆ ಅವನು ಕರ್ಕೊಂಡು ಹೋಗಿ ದ್ವಾರಕೆಗೆ ಎತ್ತಿ ಬಿಸಾಕ್ತದಂತೆ. ಆವಾಗ ಹೇಳ್ತಾರಂತೆ, ಪರಮಾತ್ಮ ನಿನ್ನ ಮಾಯಾಕ್ಕೆ ಮೋಹಿತನಾಗಿದ್ದೇನಪ್ಪ, ನಿನ್ನ ಮಾಯಾ ಎಂಥದ್ದು ಅನ್ನೋದು ನನಗೆ ಇವತ್ತು ಸ್ಪಷ್ಟ ಆಗಿದೆ ಅನ್ನೋ ಮಾತನ್ನ ತಿಳಿಸ್ತಾರೆ. ಹೀಗೆ ಪರಮಾತ್ಮನ ಮಾಯಾಕ್ಕೆ ಮೋಹಿತರಾಗದೇ ಇರೋರು ಯಾರೂ ಇಲ್ಲ. ಪ್ರತಿಯೊಬ್ಬರೂ ಕೂಡ ಇಲ್ಲ ಅಂತಿಲ್ಲ, ಪ್ರತಿಯೊಬ್ಬರೂ ಕೂಡ ಪರಮಾತ್ಮನ ಮಾಯಾಕ್ಕೆ ಮೋಹಿತರಾದವರೇ, ಮಾಯಾಕ್ಕೆ ಒಳಗಾಗಿರ್ತಕ್ಕಂಥವ್ರು. ಆದ್ದರಿಂದ ನಾನು ಹೇಳ್ತೇನೆ, ನೀನು ಹೋಗು, ಲಕ್ಷ್ಮೀದೇವಿ ಒಪ್ಕೊಳ್ತಾಳೆ ಅಂತ ಹೇಳ್ತಾರೆ. ಹೆಂಗೆ ಹೇಳಿದ್ನೋ ಅದೇ ರೀತಿಯಾಗಿ ಸೂರ್ಯ ಮಾಡ್ತಾ ಇದ್ದಾನೆ. ಸೂರ್ಯ ಮಾಡಿದರೆ ಬಂದ್ಲಂತ ಪರಮಾತ್ಮನಿಗೆ, ನೀನು ಹೋಗೋದ್ರೊಳಗೆ ಬದುಕಿರ್ತಾನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾನಂತೆ. ಯಥೋಕ್ತಂ ತತ್ತಥಾ ಕರೋತು. ಅವಳು ಮಾತು ಕೇಳಿದ ತಕ್ಷಣ ಪರಮಾತ್ಮ ಅವಳು ರಥದಲ್ಲಿ ಏರ್ಕೊಂಡು ಬರ್ತಾ ಇದ್ದಾನೆ. ಮತ್ತೆ ಹೇಳಿದ ಹಂಗೆ ತೋರಿಸ್ಕೊಡ್ಬೇಕು ಪರಮಾತ್ಮ. ಪರಾಕೃತನಾಗಿರ್ತಕ್ಕಂಥ ಶರೀರ ಪರಮಾತ್ಮನದ್ದು, ರೋಗ ಇದೆ ಅಂತ ತೋರಿಸಿಕೊಡ್ತಾನಂತೆ. ತದಾಗಮನ ವಾರ್ತಾಂತು ಶ್ರುತ್ವಾ ತಸ್ಮಿನ್ ಕ್ಷಣೇ ಹರಿಹಿ ಜಗಾಮ ದರ್ಶನಾಪೇಕ್ಷಿ. ಲಕ್ಷ್ಮೀದೇವಿನ ನೋಡ್ಬೇಕು ಅಂತ ಹಾತರಕೊಂಡು ಹೋಗ್ತಾ ಇದ್ದಾನಂತೆ. ಹೆಂಗೆ? ಅಶಕ್ತ ಇವ ಸನ್ಮುಖಂ. ಒಳ್ಳೆ ಅಶಕ್ತರ ತರ ತನ್ನ ಮುಖವನ್ನು ಮಾಡಿ ತೋರಿಸ್ತಾ ಇದ್ದ. ಹೆಂಗ್ ತೋರಿಸಿದ ಅಂತಂದ್ರೆ, ಒಂದು ಭುಜದ ಒಂದು ಕೈಯನ್ನ ರುದ್ರದೇವರ ಮೇಲೆ ಹಾಕಿದ್ದಾನೆ, ಇನ್ನೊಂದರಲ್ಲಿ ಬ್ರಹ್ಮದೇವರ ಮೇಲೆ ಹಾಕೊಂಡು ನಡಿಲಿಕ್ಕಾಗದೇ ಇರ್ತಾರೆ, ಯಾರಾದ್ರೂ ಹೊತ್ಕೊಂಡು ಹೋಗ್ತಿರ್ತಾರಲ್ಲ ಹಾಸ್ಪಿಟಲ್ಗೆ, ಆ ರೀತಿಯಾಗಿ ಪರಮಾತ್ಮ ತಾನು ತೋರಿಸ್ತಾ ಇದ್ದಾರೆ. ಏವಂ ಭೂತಂ ಶ್ರೀನಿವಾಸಂ ದದರ್ಶ ಕಮಲಾಲಯ. ಇದನ್ನು ನೋಡಿದ್ದೇ ತಡ ಅಲ್ಲಿಂದ ಕೆಳಗಡೆ ಇಳಿದು ಬರ್ತಾ ಇದ್ದಾಳೆ. ಇಳಿದು ಬಂದು ಚಂಪಕ ಪುಷ್ಪಗಳನ್ನ ಪರಮಾತ್ಮನಿಗೆ ಹಾಕ್ತಾ ಇದ್ದಾಳಂತೆ. ಸಂಪಿಗೆ ಹೂವುಗಳನ್ನ ಪರಮಾತ್ಮನ ಪಾದಕ್ಕೆ ಹಾಕಿ ಅವನನ್ನ ಆಲಿಂಗನವನ್ನು ಮಾಡಿಕೊಂಡಿದ್ದಾಳೆ. ಲಕ್ಷ್ಮೀದೇವಿಯ ಆಲಿಂಗನ ಆಯಿತು. ಪುಷ್ಟಾಂಗೋ ವಿಷ್ಠರಶ್ರವಾಹ, ಪೂರ್ತಿ ದಷ್ಟಪುಷ್ಟ ಆಗ್ತದಂತೆ. ಅವಾಗ ಅವಳು ಕೂಡ ಹೇಳ್ತಾರೆ, ಮಾಂಚ ಸಂಮೋಹಯತ್ಯೇವ ತವ ಮಾಯಾ ದುರತ್ಯಯ. ಪರಮಾತ್ಮ ನಿನ್ನ ಮಾಯೆ ಇದನ್ನ ಯಾರು ಕೂಡ ಮೀರೋರಿಲ್ಲ, ಎಲ್ಲರೂ ಕೂಡ ತನ್ಮಾಯಾ ಮೋಹಿತಾಸ್ತರ್ವೇ ಬ್ರಹ್ಮೇಶಾನಾದಯಸ್ಸುರಾಹ ವದಾದೇಶಂ ವಾಸುದೇವ ಮಮ ಅದ್ಯ ಆಹ್ವಾನ ಕಾರಣಂ. ಯಾವುದಕ್ಕೋಸ್ಕರ ಕರೆಸಿದ್ದಿ ಎಂದು ಕೇಳ್ತಾರಂತ. ಆವಾಗ ಪರಮಾತ್ಮ ಹೇಳ್ತಾನೆ, ರಾಮಾವತಾರ ಕಾಲದಲ್ಲಿ ನಿನ್ನ ಬದಲಾಗಿ ಇಡೀ ವೇದವತಿ ನಿನ್ನ ದುಃಖವನ್ನ ಪಡೆದಿದ್ದು, ಅವಳನ್ನ ಮದುವೆಯನ್ನು ಮಾಡಿಕೊಳ್ಳುವ ಕಾಲ ಈಗ ಬಂದಿದೆ. ನಿನಗೆ ಮಾತು ಕೊಟ್ಟಿದ್ನಲ್ಲ, ನೀನು ಎದುರುಗಡೆ ಇರಬೇಕು ಅಂತ ಹೇಳಿ ನಿನ್ನನ್ನು ಕರೆಸ್ತಾ ಇದ್ದೇನೆ. ಅವಾಗ ಲಕ್ಷ್ಮೀದೇವಿ ಹೇಳ್ತಾಳೆ, ರಾಮಂಗಿ ಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ. ಅವಳನ್ನು ಮದುವೆ ಮಾಡ್ಕೊಳಪ್ಪ, ಯಾಕೆಂದ್ರೆ ವಚನಂ ಸಫಲಂ ಕೃಷ್ಣ ಕುರುಮೇ ಭಕ್ತವತ್ಸಲ. ಕೇಳ್ಕೊಳ್ತಾ ಇದ್ರು, ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ, ನನ್ನ ಗಂಡ ಮದುವೆ ಮಾಡ್ಕೊಳ್ತಾನೆ ಅಂತೇಳಿ. ನನ್ನ ಮಾತನ್ನ ಭಕ್ತವತ್ಸಲನಾಗಿರ್ತಕ್ಕಂತಹ ನೀನು ನನ್ನ ಮಾತನ್ನ ನಡೆಸಿಕೊಡು ಅಂತ ಕೇಳಿದಾಗ ಪರಮಾತ್ಮ ಆನಂದ ಭಾಷ್ಪವನ್ನ ಸುರಿಸ್ತಾ ಇದ್ದಾನೆ. ಶತಾನಂದರು ಜನಕ ಮಹಾರಾಜನಿಗೆ ವಿಷಯವನ್ನು ಹೇಳ್ತಾ ಇದ್ದಾರೆ. ಹೀಗೆಲ್ಲ ನಡೀತು ಅಂತ ಹೇಳ್ತಾರೆ. ಶ್ರೀನಿವಾಸ ದೇವರು ಶೀಘ್ರಂ ಅತಂದ್ರಿತಃ
ಮುಂದಾಗಬೇಕಾಗಿರೋ ಕೆಲಸಗಳನ್ನ ಸಿದ್ಧಪಡಿಸು ಅಂತ ಹೇಳ್ತಾನೆ. ಗರುಡನನ್ನ ಕರೆಸಿ ಎಲ್ಲವೂ ಕೂಡ ಸ್ನಾನಕ್ಕೋಸ್ಕರವಾಗಿ ಎಲ್ಲವೂ ಕೂಡ ಸಿದ್ಧವಾಗಿದೆ. ನೀರು ತುಂಬಿಸಿದರಂತೆ. ವರುಣ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಗ್ನಿ ಬೆಂಕಿಯನ್ನು ಉರಿಸ್ತಾ ಇದ್ದಾನೆ. ಸುಗಂಧ ವಾಯುದೇವರು ಎಲ್ಲಾ ಕಡೆಗಳಲ್ಲೂ ಕೂಡ ಗಂಧದ ಪರಿಮಳ ಬರ್ತಾ ಇದೆ ಅಂತ ಹೇಳ್ತಾರೆ. ಅರುಂಧತಿಯನ್ನ ಮುಂದೆ ಮಾಡಿಕೊಂಡು ಎಲ್ಲಗಳನ್ನು ಕೂಡ ಸಿದ್ಧಪಡಿಸಿದ್ದಾರೆ ಅಂತ ಹೇಳ್ತಾರೆ. ಗಾಯಂತಹ ಶುಭಗಾನಾನಿ, ಒಳ್ಳೆ ಹಾಡುಗಳನ್ನು ಹೇಳ್ತಾ ಇದ್ದಾರೆ. ಕೃಷ್ಣಾವತಾರದ ವೈಭವಗಳನ್ನೆಲ್ಲವನ್ನು ಕೂಡ ಹಾಡನ್ನು ಹಾಡ್ತಾ ಇದ್ದಾರಂತೆ. 4 ಕಡೆಗಳಲ್ಲಿಯೂ ಕೂಡ ಕಲಶಗಳನ್ನು ಸ್ಥಾಪನೆಯನ್ನು ಮಾಡಿ ದಾರವನ್ನ ಸುತ್ತಿ ಅದರಲ್ಲಿ ಪರಮಾತ್ಮನನ್ನು ಕೂಡಿಸ್ತಾ ಇದ್ದಾರಂತೆ. ಆವಾಗ ಪರಮಾತ್ಮ ಅಳತಾ ಮತ್ತೆ ದುಃಖವನ್ನು ತೋಡ್ಕೊಳ್ತಾ ಇದ್ದಾರಂತೆ. ಏನಂತಂದ್ರೆ ಕರೋತ್ಯಭಿಷೇಕಮ್ಮೆ ತೈಲೇ ರಾಶಿ ಕ್ರಮೇಣ ವೈ ಯಸ್ಯ ನಾಸ್ತಿ ಮಹಾರಾಜ ಪಿತಾ ವಾ ಪಿತಾ ಮಾತಾ ವಾಪಿ ಪಿತಾ ತಥಾ. ನನ್ಗೆ ಯಾರು ಅಭಿಷೇಕ ಮಾಡೋರು, ನನ್ಗೆ ಯಾರು ಎಣ್ಣೆ ಹಚ್ಚೋರು, ಆಶೀರ್ವಾದ ಮಾಡೋರು ಯಾರು, ಇದೆಲ್ಲ ಯಾರು ಮಾಡ್ತಾರೆ ಅಂದ್ರೆ ತಂದೆ ತಾಯಿಗಳಿದ್ರೆ ಅವರೆಲ್ಲ ಮಾಡ್ತಾರೆ ಮುಂದೆ ನಿಂತ್ಕೊಂಡು. ನನ್ ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಮಾಡೋರು ಅಂತ ದುಃಖವರು ಮತ್ತೆ ಹೇಳ್ತಾನೆ. ವಿವಾಹೇಚ ವಿಪತ್ತೋಚ ತಸ್ಯಧಿಂ ಜನ್ಮ ಜೀವನಂ. ವಿವಾಹ ಕಾಲದಲ್ಲಿ ಮತ್ತೆ ವಿಪತ್ತಿನ ಕಾಲದಲ್ಲಿ ತಂದೆ ತಾಯಿಗಳು ಹತ್ತಿರದಲ್ಲಿರ್ಬೇಕು. ಅದೇ ಇಲ್ಲ ಅಂತಂದ್ರೆ ನಮ್ಮ ಜೀವನ ಯಾವುದಕ್ಕೋಸ್ಕರವಾಗಿ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಯಾಕೆ ನಮ್ಮನ್ನು ಮೋಹದಿಂದ ಮಾಯಾಪಂಜರ ವಾಸಿನಃ ವಯಂ, ನಿನ್ನ ಮಾಯಾಪಂಜರದಲ್ಲೇ ಬಿದ್ದಿರ್ತೀವಪ್ಪ, ಯಾಕೆ ನಮಗಿಷ್ಟು ತೊಂದರೆ ಕೊಡ್ತೀವಿ? ಯಾಕೆ ನಾನು ಮಗನ ಇಲ್ವಾ, ಇಲ್ಲಿ ಮೊಮ್ಮಗ ರುದ್ರದೇವರಿಲ್ವಾ, ಮನ್ಮಥ ಇನ್ನೊಬ್ಬ ಮಗ ಇಲ್ವಾ, ಪುತ್ರ ಷಣ್ಮುಖ ಇಲ್ವಾ, ಜಗತ್ಪ್ರಾಣ ಜ್ಯೇಷ್ಠ ಪುತ್ರ ಅವನಿದ್ದಾನೆ, ಭಾರತೀ ದೇವಿ ಇದ್ದಾಳೆ, ಸರಸ್ವತ್ಯಾದಿಗಳೆಲ್ಲಾ ಸ್ತ್ರೀಯರು ಕೂಡ ಇದ್ದಾರೆ, ಜಗನ್ಮಾತ್ರ ಜಗದ್ಧಾತ್ರಿ ತವಾಂಗನ ಇಲ್ಲೇ ಇದ್ದಾಳೆ, ನಿನ್ನ ಹೆಂಡತಿ ಲಕ್ಷ್ಮೀದೇವಿ ಇಲ್ಲೇ ಇದ್ದಾಳಲ್ಲ, ಕ್ರೀಡಾ ಮಾತ್ರ ಮಿದಮ್ಮನ್ನೇ, ಯಾಕೆ ಹಿಂಗ್ ಮಾಡ್ತಿದ್ದೆ ಅಂತ ಹೇಳಿದಾಗ ಲಕ್ಷ್ಮೀದೇವಿಗೆ ಅರ್ಥ ಆಯ್ತು. ಇದು ತಾನೇ ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ಪರಮಾತ್ಮ ಒಂದು ಚಾಕಚಕ್ಯತೆಯನ್ನು ತೋರಿಸಿಕೊಡ್ತಾರೆ. ತೈಲಾಭ್ಯಂಗಾದ ಕರ್ಮಾಣಿ ಕರಿಷ್ಯೆ ಪುರುಷತ್ವ, ನಾ ಮಾಡ್ತೀನಪ್ಪ, ಯಾಕೆ ತಲೆ ಕೆಡಿಸ್ಕೊಳ್ತೀನಿ ಅಂತ ಹೇಳ್ತಾಳಂತ ಲಕ್ಷ್ಮೀದೇವಿ. ಆಯ್ತು ಅಂತ ಹೇಳಿ ಉತ್ತಿಷ್ಠ ತ್ಯಜ ದುಃಖಂ ತ್ವಂ ಸಮಾರೋಹ ವರಾಸನ, ಆಸನದ ಮೇಲೆ ಕುತುಕು ಅಂತ ಹೇಳಿ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರರೆಲ್ಲರೂ ಕೂಡ ಪರಮಾತ್ಮನನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅನುಜ್ಞಾಂ ದೇಹಿ ಮೇ ಬ್ರಹ್ಮನ್ ಮಜ್ಜನಾರ್ಥಂ ಮಹಾಮುನೆ. ಆ ಋಷಿಗಳಿಗೆಲ್ಲ ಕೇಳ್ಕೊಳ್ತಾನೆ, ನಾನು ಸ್ನಾನಕ್ಕೆ ಹೋಗ್ತೀನಿ, ಅಪ್ಪಣೆ ಕೊಡ್ರಿ ಅಂತ ಕೇಳ್ತಾರಂತೆ. ಆಯ್ತು ಅಂತ ಹೇಳಿ ಸ್ನಾನವನ್ನು ಮಾಡಿಸ್ತಾರೆ, ಎಣ್ಣೆ ಹಚ್ತಾರೆ. ಪ್ರತಿಯೊಂದೂ ಕೂಡ ದೀರ್ಘಾಯುರ್ಭವ ಗೋವಿಂದ ಪುತ್ರವಾನ್ ಧನವಾನ್ ಭವ. ಪರಮಾತ್ಮನಿಗೆ ಎಣ್ಣೆಯನ್ನು ಹಚ್ತಾಳಂತೆ. ಬ್ರಹ್ಮದೇವಿ ಬ್ರಹ್ಮಪತ್ನಿಯಾಗಿರ್ತಕ್ಕಂತಹ ಸರಸ್ವತೀ ದೇವಿ ಮಾರ್ಜಾರ ತೈಲಗಂಧೇನ ತಥಾ ಮೃಗಮದೇನ ಚ, ಚಿತ್ರವಾಗಿರ್ತಕ್ಕಂತಹ ಪುನಗು ಮೊದಲಾದ ಎಣ್ಣೆಗಳಿಂದ ಪರಮಾತ್ಮನಿಗೆ ಹಚ್ಚಿದ್ದಾರೆ. ಹರಿದ್ರಾಚೂರ್ಣ, ಅರಿಶಿಣ ಇವನ್ನೆಲ್ಲವನ್ನು ಕೂಡ ಹಚ್ಚಿದ್ದಾರಂತೆ. ನಾನಾ ಪುಣ್ಯಕ್ಷೇತ್ರಗಳಿಂದ ತಂದಿರತಕ್ಕಂತಹ ನೀರಿನಿಂದ ಅಭಿಷೇಕವನ್ನು ಮಾಡಿದ್ದಾರೆ. ಅಪಾದ ಮೌಲಿ ಪರ್ಯಂತಂ ಕೃತ್ವೋದ್ವರ್ತನಂ ಸಾಕೃತ್ವ ಉದ್ವರ್ತನಂ ಹರೇಹೇ. ಅವಳು ಮಾಡಿ ತಾನೇ ಹೇಳ್ತಾ ಇದ್ದಾಳೆ, ಮೇನೇ ಕೃತಾರ್ಥಂ ಆತ್ಮಾನಂ ಸೇವಯ ಕೇಶವಸ್ಯ ಚ. ನಮ್ಗೆ ಈ ಭಾವನೆ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನ್ ನೋಡಿ, ನಾನಾ ದೇವ್ರಿಗೆ ಅಭಿಷೇಕ ಮಾಡಿದೆ, ನಾನಾ ರಾಯನ ಪಂಚಾಮೃತ ಮಾಡಿದೆ ಅಂತ ಅನ್ಬಾರದು. ನನ್ನ ಕಡೆಯಿಂದ ಇವತ್ತು ಪರಮಾತ್ಮ ಸೇವೆ ತಗೊಂಡ, ನನ್ನ ಎಂಥ ಪುಣ್ಯ, ನನ್ಗೆ ಎಷ್ಟು ದಿವಸದ ಪುಣ್ಯ ಇತ್ತೋ ಪರಮಾತ್ಮ ನನ್ನ ಸೇವೆಯನ್ನು ತಗೊಂಡ ಅಂತ ಈ ರೀತಿ ಭಾವನೆ ಇರ್ಬೇಕು ಅಂತ. ನಾನಾ ದೇವರಿಗೆ ಅಭಿಷೇಕ ಮಾಡಿದ್ದು ಹೇಳ್ತಾರೆ, ಅಭಿಷೇಕ ಮಾಡ್ಲಿಕ್ಕೆ ನಾವ್ಯಾರು ಅಂತ ಹೇಳ್ತಾರೆ. ನಮಗೆ ಅಭಿಷೇಕ ಮಾಡಬೇಕು ಅಂತಂದ್ರೆ ದೇವರ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಅಧಿಕಾರ ಪ್ರಾಪ್ತಿಗಾಗಿ ನಾವು ಬ್ರಹ್ಮಪಾರಸ್ತಂತ್ರವನ್ನ ಪಾರಾಯಣವನ್ನು ಮಾಡ್ಬೇಕು, ಪೂಜಾಧಿಕಾರ ಸಿದ್ಧಿಗೋಸ್ಕರವಾಗಿ. ಪರಮಾತ್ಮನಿಗೆ ನಮ್ಮ ಪೂಜೆಯಿಂದ ಏನಾಗಬೇಕಾಗಿಲ್ಲ ಅನ್ನೋದನ್ನ ಲಕ್ಷ್ಮೀದೇವಿ ತೋರಿಸಿಕೊಡ್ತಾಳೆ. ಮೇನೇ ಕೃತಾರ್ಥಂ ಆತ್ಮಾನಂ ಸೇವೆಯ ಕೇಶವಸ್ಯ ಚ. ಪರಮಾತ್ಮನ ಸೇವೆ ಮಾಡಿರೋದು ನಾನು ಇವತ್ತು ಪುಣ್ಯವಂತಳಾದೆ ಅನ್ನೋ ಭಾವನೆಯನ್ನು ತಾಳ್ಬೇಕಂತೆ. ಅದನ್ನ ಲಕ್ಷ್ಮೀದೇವಿ ತಾನು ತೋರಿಸಿಕೊಡ್ತಾ ಇದ್ದಾಳೆ.
ವಸ್ತ್ರವನ್ನ ಸರಸ್ವತೀ ದೇವಿ ಸಾವಿತ್ರಿ ದೇವಿ ಕೊಟ್ಟಿದ್ದಾಳೆ. ಅವನ ಇಡೀ ವಸ್ತ್ರವನ್ನ ಪಾರ್ವತೀ ದೇವಿ ಧೂಪವನ್ನು ಹಾಕಿದ್ದಾಳೆ. ಯಾರೂ ಹಾಕಿಲ್ಲ, ಅದೊಂದು ಸ್ಪಷ್ಟಪಡಿಸ್ತಾರೆ. ಪಾರ್ವತಿ ಧೂಪಮಾದಾಯ ದದೌ ಲಕ್ಷ್ಮೀಕರಾಂಬುಜೆ ದಾಪಯಿತ್ವಾ ಸುಧೂಪೇನ ವಿಕೀರ್ಯ ಅಸಿತ ಮೂರ್ಧಜಾನ್. ಎಲ್ಲವನ್ನೂ ಕೂಡ ಆದರ್ಶಂ ದರ್ಶಯಾಮಾಸ ಸಾವಿತ್ರಿ ಸ್ವರ್ಣಭೂಷಿತಂ ಬಬಂಧ ಕಮಲಾದೇವಿ ಮೂರ್ಧಜಾನ್ ಮಧುಗಾತಿನಃ. ಗಂಗಾದೇವಿ ಅವನ ಪಾದುಕೆಯನ್ನ ತಂದು ಕೊಟ್ಟಿದ್ದಾಳಂತೆ. ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆದಿದೆ, ಆದರೆ ಯಾವುದೂ ಕೂಡ ತಾವು ಯಾವತ್ತು ನೇರವಾಗಿ ಮಾಡಿಲ್ಲ. ಎಲ್ಲವನ್ನೂ ಕೂಡ ಲಕ್ಷ್ಮೀದೇವಿ ಕಡೆ ಕೊಡೋದು, ಅವಳೇ ಮಾಡೋದು. ಛತ್ರ ಚಾಮರ ಗಜನ ಪರ್ಯಂಕ ಪಾತ್ರ ರೂಪಳಾದ ಹರಿಯ ನಿತ್ಯ ಸೇವೆ ತಾನೇ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶಯ್ಯಾಸನಾದಿ ಪತ್ರೇಶು ಅಂತ ಇಲ್ಲೇ ಆದಿತ್ಯ ಪುರಾಣದ ವೆಂಕಟೇಶ್ ಮಹಾತ್ಮಲ್ಲಿ ಅದೇ ಮಾತನ್ನು ಹೇಳ್ತಾರೆ. ಶಯ್ಯ ಆಸನ ಆತಪತ್ರ ಸರ್ವಂ ಭಾಗ್ಯಂ ಮಮೈವ ಸ್ಯಾತ್ ಇತಿ ವಕ್ಷಸ್ಥಿಲಾಪಿಸ ಅಂತ. ಎಲ್ಲಾ ಭಾಗ್ಯವೂ ಕೂಡ ನನಗೇ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಲಕ್ಷ್ಮೀ ದೇವಿ ಪರಮಾತ್ಮನ ವಕ್ಷಸ್ಥಳದಲ್ಲಿಯೇ ಯಾವಾಗಲೂ ಕೂಡ ಎತ್ಕೊಳ್ಬೇಕಂದ್ರೆ ಅದರ ಪುಣ್ಯ ಇದೆ. ಆತಪತ್ರೇಣ ಯತ್ ಪ್ರಾಪ್ಯಂ ಪಾದುಕಾಭ್ಯಾಂ ಚ ಯತ್ ಸುಖಂ ಸರ್ವಂ ಭಾಗ್ಯಂ ಮಮೈವ ಸ್ಯಾತ್ ಇತಿ ವಕ್ಷಸ್ಥಿತಾಪಿಸ. ಲಕ್ಷ್ಮೀದೇವಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ಯಾಕಿದ್ಲು ಅಂದ್ರೆ, ಆತಪತ್ರ ಅಂದ್ರೆ ಏನು, ಛತ್ರಿ ಹಿಡಿದ್ರೆ ಏನು ಪುಣ್ಯ ಬರಬೇಕು, ಅದೆಲ್ಲ ಪುಣ್ಯ ನನ್ನಿಂದಲೇನೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಅಲ್ಲಿ ಕುತ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಪರಮಾತ್ಮ ಗೋಪೀಚಂದ್ರನನ್ನ ಧಾರಣೆಯನ್ನು ಮಾಡಿದ್ದಾನೆ, ಕುಂಕುಮವನ್ನು ಹಚ್ಚಿಕೊಂಡಿದ್ದಾನಂತೆ. ತದಾ ಮುಹೂರ್ತ ಕಾಲಸ್ತು ದರ್ಶಿತೋ ದೇವಸೂಚಕೈಹಿ. ಆಭರಣಗಳನ್ನ ಕೇಳ್ತಾರಂತೆ. ಕೃತ್ವಾ ಪುಣ್ಯ ಕರ್ಮಾಣಿ, ತಾನು ಸಿದ್ಧನಾಗಿದ್ದಾನೆ. ಸಂಧ್ಯಾಪಾಸ್ಯ ವಿಧಿವತ್, ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಮೊನ್ನೆ ಹೇಳಿದೆ, ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ, ಲೋಕದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನ ಸೂಚನೆ ಮಾಡಲಿಕ್ಕೋಸ್ಕರವಾಗಿ. ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮೀಸ್ಮೃತ, ಪುಣ್ಯಾಹವಚನ ಆಯಿತು. ಕುಲದೇವಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಕುಲದೇವಿ ಯಾರು ಎಂದು ಕೇಳಿದಾಗ ಪಾಂಡವರಿಗೂ ಮತ್ತೆ ನಮಗೂ ಕೂಡ ಶಮೀದೇವಿಯೇ ಕುಲದೇವತೆ. ಆದ್ದರಿಂದ ಇಲ್ಲೇ ಕುಲದೇವತಾ ಪ್ರತಿಷ್ಠಾಪನೆಯನ್ನು ಮಾಡೋಣ, ಕುಲದೇವತಾ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ. ಎಲ್ಲಿದೆ ಅಂತ ಗೊತ್ತಿಲ್ಲ. ಅಲ್ಲೇ ಹತ್ತಿರದಲ್ಲಿ ಅಗಸ್ತ್ಯ ಮಹರ್ಷಿಗಳಿದ್ರು. ಕುಮಾರತೀರ್ಥದ ಹತ್ತಿರದಲ್ಲಿ ಆ ವೃಕ್ಷರಾಜ ಇದ್ದಾನೆ ಶಮಿ. ಅದಕ್ಕೆ ಹೋಗಿ ಕುಲದೇವಿಯನ್ನ ನಮಸ್ಕಾರವನ್ನು ಮಾಡ್ತಾರೆ. ಶಮಿ ಶಮಯ ಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಮಾತರ್ಮೇ ಕುರು ಕಲ್ಯಾಣಂ ಅವಿಘ್ನೇನ ಸುರಪ್ರಿಯೇ. ಇದು ಕೇಳ್ಕೊಳ್ಳೋದು. ಕಲಹ ಸರ್ವದೇವಾನಾಂ ರಾಜ್ಯಸ್ಥಸ್ಯ ಚ ನೋದ್ಭವೇತ್. ಕುಲದೇವತಾ ಪ್ರತಿಷ್ಠಾಪನೆ ಮಾಡೋದಂದ್ರೆ ಮುಂದೆ ಆಗತಕ್ಕಂತಹ ವಿಗ್ರಹಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದರದೊಂದು ಕೊಂಗೆಯನ್ನ ತಗೊಂಡು ಬಂದ್ರಂತೆ. ಸ್ಕಂದಮಲ್ಪಂ ಮಹೀಪತೆ, ಒಂದು ಟೊಂಗೆ ಕಿತ್ಕೊಂಡು ಬಂದು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ. ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಎಲ್ಲಿ ಮಾಡಬೇಕು, ಜಾಗವೇ ಇಲ್ಲ. ಅವನು ಇರೋದೇ ಆ ಹುತ್ತದ ಕೆಳಗಡೆ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಅಂತಂದ್ರೆ, ನಾರದರು ಸಲಹೆ ಕೊಟ್ಟರಂತೆ. ವರಾಹದೇವರ ಆಶ್ರಮ ಇಲ್ಲೇ ಇದೆ, ಅಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡಿಬಿಡ್ರಿ ಅಂತ ಹೇಳಿದ್ರು. ಶ್ರೀನಿವಾಸ ದೇವರು ತಲೆ ಆಮಂತ್ರಣನೇ ಕೊಟ್ಟಿಲ್ಲ ಅವರಿಗೆ ಮದುವೆಗೆ, ನೀವು ಪ್ರತಿಷ್ಠಾಪನೆ ಮಾಡೋದು ಅಂತ ಕೇಳ್ತಾರೆ. ಮೊದಲು ಹೋಗಿ ಆಮಂತ್ರಣ ಕೊಡ್ತಾರಂತೆ. ಪರಮಾತ್ಮ, ನಿನ್ನ ಅನುಗ್ರಹದಿಂದ ಇಲ್ಲಿಗೆ ಬಂದೇನೆ, ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಮೊದಲು ಬರಬೇಕು ಅಂತ ಕೇಳ್ತಾರೆ. ಅದಕ್ಕೆ ವರಾಹದೇವರು ಹೇಳ್ತಾರೆ, ನನ್ನ ಬದಲಾಗಿ ಬಕುಲಾದೇವಿ ಇದ್ದಾಳೆ, ಅವಳೇ ಎಲ್ಲ ಕೆಲಸಗಳನ್ನು ಮಾಡ್ತಾಳೆ, ನನಗೆ ಬರ್ಲಿಕ್ಕೆ ಆಗಲ್ಲ ಇವಾಗ, ಯಾಕಂದ್ರೆ ಬೆಳೆ ಪೂರ್ತಿ ಬಂದು ನಿಂತ್ಕೊಂಡಿದೆ, ನನಗೆ ಬರ್ಲಿಕ್ಕೆ ಆಗಲ್ಲ ಅಂತ. ಹಾಗಾದ್ರೆ ಚಲೋ ಆಯ್ತು ಅಂತ ಮನಸ್ಸಲ್ಲಿ. ಇನ್ನೊಬ್ಬರು ವ್ಯಕ್ತಿ ಕಡಿಮೆ ಆದ್ರಲ್ಲ ಬರ್ಲಿಕ್ಕೆ, ಹಾಗಾದ್ರೆ ಕುಲದೇವತಾ ಪ್ರತಿಷ್ಠಾಪನೆಯನ್ನು ಮಾಡ್ತೇನೆ ಇಲ್ಲಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಕುಲದೇವತಾ ಪ್ರತಿಷ್ಠಾಪನೆಯನ್ನು ಮಾಡಿ ಬಂಗಾರದ ಕಲಶವನ್ನಿಟ್ಟು ಮುತ್ತು ರಾಶಿಗಳನ್ನೆಲ್ಲ ಹರಡಿ ಅದರ ಮೇಲೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಿ ಕುಲದೇವತೆಯನ್ನ ವರಾಹದೇವರ ಸನ್ನಿಧಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪರಮಾತ್ಮ ಹೇಳ್ತಾನೆ,
ವಿಧೆ ಅದ್ಯೈವ ನಿಯುಂಶ್ವ ಏತಾಂ ಸೇನಾಂ ತೇ ಚತುರಂಗಿಣಿ. ಇಲ್ಲಿಗೆ ಹೋಗ್ಬೇಕು, ಆಕಾಶರಾಜನ ಮನೆ ತನಕ ಹೋಗ್ಬೇಕು, ಇಲ್ಲೇ ಕೂತ್ಕೊಂಡು ಹೆಂಗೆ, ಹೊರಡಿಸು ಹೊರಡಿಸು ಅಂತ ಹೇಳ್ತಾರೆ. ಅವರು ಬ್ರಹ್ಮದೇವರು ಹೇಳ್ತಾರೆ, ಹೆಂಗ್ ಸಾಧ್ಯ? ಪುಣ್ಯಾವಚನ ಮಾಡ್ಕೊಂಡಿದ್ರಿ, ಕುಲದೇವತಾ ಪ್ರತಿಷ್ಠಾಪನೆ ಮಾಡಿದ್ದೀರಿ, ಉಪವಾಸೇನ ಗೋವಿಂದ ನಗಂತವ್ಯಂ ಹಿ ತತ್ಪುರಂ. ಉಪವಾಸದಿಂದ ಪ್ರಯಾಣವನ್ನೇ ಮಾಡಬಾರದು ಅಂತ ಹೇಳುತ್ತೆ. ಬ್ರಾಹ್ಮಣರು ಎಲ್ಲರೂ ಕೂಡ ಹಸ್ಕೊಂಡು ಕೂತಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಹೋಗೋದು ಅಂತ ಸಾಧ್ಯನಾ ಅಂತ ಕೇಳುತ್ತೆ. ಅದಕ್ಕೆ ಶ್ರೀನಿವಾಸ ದೇವರು ಹೇಳ್ತಾರೆ, ದೇಶ ಕಾಲಗಳನ್ನ ಆಲೋಚನೆ ಮಾಡಿ ಮಾತಾಡಬೇಕು, ಸುಮ್ಮನೆ ಮಾತಾಡಬಾರ್ದಪ್ಪ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಕಾರ್ಯಂ ಕಥಂ ಕಾರ್ಯಂ ಅಕಾರ್ಯಂ ವಾ ನೈವ ಜಾನಾಸಿ ಪುತ್ರಕ. ಗೊತ್ತಿಲ್ವಾ ನಿನಗೆ ಎಷ್ಟು ದುಡ್ಡು ಖರ್ಚಾಗ್ತದ ಗೊತ್ತಾ ಅಂತ ಹೇಳ್ತಾರೆ. ರುದ್ರದೇವರಿಗೆ ಸಿಟ್ಟು ಬಂದ್ಬಿಡ್ತದೆ. ವಿವಾಹ ಮಾಡಬೇಕಾದ್ರೆ, ಮದುವೆ ಮಾಡಬೇಕಾದ್ರೆ, ಮನೆ ಕಟ್ಟಬೇಕು ಅಂತಾದಾಗ ಪ್ರಾರಂಭವನ್ನು ಮಾಡಿದ್ರು ಕೊನೇ ತನಕ ಮುಗಿಯೋ ತನಕನೂ ಕೂಡ ವಿಚಾರ ಮಾಡ್ದೇನೆ ಸರ್ವ ಪ್ರಯತ್ನವನ್ನ ಆಚರಣೆ ಮಾಡಬೇಕು, ಇದರಿಂದಲೇನೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಸಾಲ ಮಾಡ್ರಿ, ಮದುವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಉಪವಾಸ ಕಳಿಸ್ಲಿಕ್ಕಾಗತ್ತಾ? ಸಭೆಯಲ್ಲಿ ಎಂಥ ಮಾತಾಡ್ತೀವೋ, ನಾನು ಸಾಲ ಮಾಡ್ಲಿಕ್ಕೆ ತಯಾರಿದ್ದೀನಿ, ಕೊಡೋರು ಯಾರಿದ್ದಾರೆ ಹೇಳಿಷ್ಟು ಅಂತ ಹೇಳ್ತಾರೆ. ಆವಾಗ ಅಲ್ಲೇ ಹತ್ತಿರ ಇದ್ದ ಕುಬೇರನ್ನು ಕರೀತಾರೆ, ಬಾರ ಪಾಲಿನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿದೆ, ಏನು ಅಂತ ತಿಳ್ಕೊಂಡಂತೆ. ಆವಾಗ ಹೇಳ್ತಾನೆ, ಇಲ್ಲ ನೀವು ಮದುವೆ ಮಾಡ್ಕೊಡ್ಬೇಕು ಅಂತಿದ್ದೇನೆ, ಅದಕ್ಕೋಸ್ಕರ ಎಷ್ಟು ದುಡ್ಡು ಬೇಕೋ ಅಷ್ಟು ಸಾಲ ಕೊಡ್ಬೇಕು ನೀನು ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ಅದು ಕುಬೇರ ಹೇಳ್ತಾನೆ, ತದಧೀನಂ ಜಗತ್ ಸರ್ವಂ, ಇಡೀ ಜಗತ್ತೇ ನಿನ್ನ ಅಧೀನವಾಗಿ ನಿಂತ್ಕೊಂಡಿರೋದು, ನನ್ನ ಕೈಯಲ್ಲಿಲ್ಲಪ್ಪ, ನಾವು ಬರೀ ರಕ್ಷಣೆಯನ್ನು ಮಾಡ್ತಕ್ಕಂಥವ್ರಷ್ಟೇ, ನಾವೇನು ಇದನ್ನ ಮಾಡಿದವರಲ್ಲ, ನಮ್ದಲ್ಲ ಇದು ಸಂಪತ್ತು, ನಿಂದೇ ಸಂಪತ್ತು, ರಕ್ಷಣೆ ಮಾತ್ರ ನಮ್ಮ ಕೆಲಸ ಅಂತ ಹೇಳ್ತಾನೆ. ಅವಾಗ ಪರಮಾತ್ಮ ಹೇಳ್ತಾನೆ, ನಾನು ಬ್ರಹ್ಮದೇವರ ಒಂದು ದಿವಸದಲ್ಲಿ 10 ಅವತಾರಗಳನ್ನು ಮಾಡ್ತೀನಿ, ಮೇಲಿನ ಲೋಕದಿಂದ ₹1 ತಗೊಂಡು ಬರಲ್ಲ, ವಾಪಸ್ ಹೋಗ್ತಾ ತಗೊಂಡು ನಾನು ಹೋಗೋನಲ್ಲ, ಹಾಗಾಗಿ ಅದನ್ನ ಮಾಡೋದಲ್ಲ. ಅದು ಮಯಾವತಾರ ಸಮಯೇ ನಾನಯಾಮಿ ಧನಂ ಗೃಹಾತು ಭೂಗತಂ ಚ ಧನಂ ರಾಜನ್ ನೈವ ನೇಷ್ಯಾಮಿ ಮದ್ಗೃಹಂ. ಆದ್ದರಿಂದ ಯುಗಾನುಸಾರವಾಗಿ, ಕಾಲಾನುಸಾರವಾಗಿ, ದೇಶಾನುಸಾರವಾಗಿ ನಾನು ಅವತಾರವನ್ನು ಮಾಡ್ತೇನಂತಾದ ಮೇಲೆ ನಿಮಿತ್ತ ಮಾತ್ರ ದಾನೇತ್ವಂ ಧನಸ್ಯ ನರವಾಹನ. ಇಷ್ಟು ಹೇಳಿದ್ಮೇಲೆ ಅವರು ಕೂಡ ಕುಬೇರ ಯುಗಾನುಸಾರ ದೇಶಾನುಸಾರ ಅಂದ್ರೆ ಮತ್ತೆ ರೀತಿ ಬಂತು, ಮತ್ತೆ ಒಂದು ಪತ್ರ ಬರೀಲೇಬೇಕು ಅಂತ ಹೇಳ್ತಾನೆ. ಯದಿದತ್ತಂ ತ್ವಯಾ ಪತ್ರಂ ತದಾ ದಾಸ್ಯಾಮಿ ತೇ ವಸು, ಬರೆದು ಕೊಟ್ರೆ ಮಾತ್ರ ನಾನು ನಿನಗೆ ದುಡ್ಡು ಕೊಡ್ತೇನೆ ಅಂತ ಹೇಳ್ತಾನೆ. ಏನ್ ಬರಿಬೇಕು ಗೊತ್ತಿಲ್ಲ, ಬ್ರಹ್ಮದೇವರು ಬರೀಲಿಕ್ಕೆ ಶುರು ಮಾಡ್ತಾರಂತೆ. ಋಣಗ್ರಾಹಿ ಶ್ರೀನಿವಾಸ, ಸಾಲ ತಗೊಳ್ಳೋನು ಶ್ರೀನಿವಾಸ, ಸಾಲ ಕೊಡೋನು ಧನೇಶ್ವರ ಕುಬೇರ. ಆತ್ಮಕಾರ್ಯ ನಿಮಿತ್ತಂತೂ ಕಲ್ಯಾಣಾರ್ಥಂ ಕಲೌಯುಗೆ, ಕಲಿಯುಗದಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ವಿಲಂಬೀನಾಮ ಸಂವತ್ಸರ, ಎಷ್ಟು ಅಂತಂದ್ರೆ 14 ಲಕ್ಷ ರಾಮಟಂಕಿ ವರಹಗಳನ್ನು ಸಾಲವನ್ನು ಪಡಿತಾ ಇದ್ದಾರೆ. ವಾಪಸ್ ಕೊಡೋದು ಯಾವಾಗ? ವಿವಾಹ ವರ್ಷಮಾರಭ್ಯ ಸಹಸ್ರಾಂತೆ ಧನಂ ಪುನಃ. ಈ ಇದನ್ನು ಮುಗಿಯೋ ತನಕ ಸಂಪತ್ತನ್ನು ಕೊಡ್ತಾ ಇರಬೇಕು. ಮೊದಲನೇ ಸಾಕ್ಷಿ ಚತುರ್ಮುಖ ಬ್ರಹ್ಮದೇವರು, ಎರಡನೇ ಸಾಕ್ಷಿ ರುದ್ರದೇವರು, ಮೂರನೇ ಸಾಕ್ಷಿ ಅಶ್ವತ್ಥ ವೃಕ್ಷದ ಕೆಳಗೆ ಮಾತಾಡ್ತಾರಂತೆ. ಅಶ್ವತ್ಥ ವೃಕ್ಷ ಅಂತ ಹೇಳಿ ಪತ್ರ ಕೊಡ್ತಾನೆ. ಕೊಟ್ಟ ಕ್ಷಣದಲ್ಲಿ ಧನರಾಶಿಯನ್ನು ತಂದಿಡ್ತಾನಂತೆ. ಆವಾಗ ಶ್ರೀನಿವಾಸ ದೇವರು ಹೇಳ್ತಾರೆ, ಎಲ್ಲವನ್ನೂ ಕೂಡ ವಸ್ತುಗಳನ್ನು ತಗೊಂಡು ಬರಬೇಕು ಅಂತ ಹೇಳಬೇಕು. ತರ್ತಾರಂತೆ. ಅಕ್ಕಿ, ಬೇಳೆ, ಬೆಲ್ಲ, ಹಾಲು, ಮೊಸರು, ತುಪ್ಪ, ವಸ್ತ್ರಗಳು ಯಥಾಯೋಗ್ಯಾನಿ ಸೋತ್ತರೀಯಾಣಿ ಚಾನಯ, ಅವರವರಿಗೆ ಯೋಗ್ಯತೆಗೆ ಅನುಗುಣವಾದದ್ದು. ಅಂದ್ರೆ ಋಷಿಗಳು ಉಟ್ಕೊಳ್ಳೋ ಥರದ್ದು ಬೇರೆ, ದೇವತೆಗಳು ಉಟ್ಕೊಳ್ಳಿಕ್ಕೆ ಬೇರೆ, ಯಕ್ಷ ರಾಕ್ಷಸರು ದೇವತಾ ಸ್ತ್ರೀಯರು ಅವರಿಗೆಲ್ಲ ಬೇಕಾಗುವುದೆಲ್ಲವನ್ನು ಕೂಡ ತರಬೇಕು ಅಂತ ಹೇಳ್ತಾರೆ. ವಿಳೆದೆಲೆ, ಅಡಿಕೆ, ಲವಂಗ, ಕರ್ಪೂರ ಎಲ್ಲವೂ ಕೂಡ ಸಿದ್ಧ ಆಗಲಿ. ಮಾಂಗಲ್ಯವನ್ನು ಮಾಡಿಸ್ಬೇಕು. ಪಾದಾಂಗುಷ್ಠ, ಕಾಲುಂಗುರ, ಕೈಗಳಿಗೆ ಉಂಗುರಗಳನ್ನ, ಆಭರಣಗಳನ್ನೆಲ್ಲವನ್ನು ಕೂಡ ಸಿದ್ಧಪಡಿಸಬೇಕು ಅಂತ ಹೇಳ್ತೀವಿ. ಆವಾಗ
ಪದಾರ್ಥ ನೀ ಹೇಳಿದ್ದೆಲ್ಲ ಸಿದ್ಧ ಆಗಿರಪ್ಪ, ಅಡಿಗೆ ಮಾಡೋರು ಯಾರು ಹೇಳು ಅಂತ ಕೇಳ್ತಾನೆ. ಅಗ್ನಿಯನ್ನೇ ಕರೀತಾರಂತೆ. ಅವಾಗ ಭಗವನ್ ಪಾಕಂ ಭಕ್ಷ್ಯಾಮ್ಯನ್ನ ಶಾಖಾನಿ ಕುರು ಸ್ವಾಹ ಸಮನ್ವಿತಃ. ಸ್ವಾಹಾದಿಂದ ಸಮೇತರಾಗಿ ಇವರು ಅಡಿಗೆಯನ್ನು ಮಾಡಬೇಕು ಅಂತ ಅಗ್ನಿಗೆ ಹೇಳ್ತಾನೆ. ಅಗ್ನಿ ಹೇಳ್ತಾನೆ, ಮಾಡಬಹುದು, ಪಾತ್ರ ಇದ್ರೆ ಮಾಡ್ತೀನಿ, ಪಾತ್ರ ಇಲ್ಲಾಗ ನಾನಾದ್ರೂ ಹಿಂಗ್ ಮಾಡ್ಲಿ ಅಂತ ಕೇಳ. ಪರಮಾತ್ಮ ಸಿಟ್ಟಿನಿಂದ ಹೇಳ್ತಾರಂತೆ, ಭವತಾಂ ಭವನೇ ತಾತ ಕಿಂಚಿತ್ ಜಾತೆ ಮಹೋತ್ಸವೇ ಭಾಜನಾನಿ ಮಹಾಭಾಗ ವರ್ಧಂತೆ ಮುಟ ಬೀಜವತ್. ನನ್ ಮದುವೆ ಅಲ್ಲಪ್ಪ, ಅದಕ್ಕೆ ಹಿಂಗ್ ಕಾಣಿಸ್ತೀರಿ ನೀವೆಲ್ಲರೂ ಅಂತ ಹೇಳ್ತಾರೆ. ನಿಮ್ಮನೇಲಿ ಯಾವ್ದಾದ್ರು ಒಂದು ಫಂಕ್ಷನ್ ಆಗ್ಲಿ, 100 ಜನ ಜಾಸ್ತಿ ಬಂದ್ರೆ ಒಳಗಿಂದಿರೋ ಪಾತ್ರೆ ಎಲ್ಲ ಹೊರಗೆ ಬರ್ತಾವ, ಇಲ್ಲ ಒಂದೊಂದೇ. ನನ್ನ ಮದುವೆ ಅಲ್ಲ, ಯಾವ್ದು ಹೊರಗೆ ಬರಲ್ಲ ಅಂತ ಹೇಳ್ತಾರೆ. ಮಮ ಕಲ್ಯಾಣ ಸಮಯೇ ಭಾಂಡಮೇಕಂ ನ ದೃಶ್ಯತೆ. ನನ್ನ ಮದುವೆ ಅಲ್ವಾ, ಒಂದು ಪಾತ್ರೆ ಕೂಡ ಸಿಗಲ್ಲ ನಿಮಗೆ ಅಂತ ಹೇಳಿ ಹೇಳ್ತಾನೆ. ಒಂದು ಉಪಾಯವನ್ನು ಹೇಳ್ತೀನಿ ಕೇಳು. ಅದು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ ಅಂತ ಪರಮಾತ್ಮನನ್ನು ಕರೀತಾರೆ. ಏನು ಬೇಕಾದ್ರೂ ಮಾಡಬಹುದು ಅಂದ್ರೆ ಅದು ಪರಮಾತ್ಮನ ಲೀಲಾ ವೈಚಿತ್ರ್ಯವನ್ನು ಇಲ್ಲಿ ನೋಡಬಹುದು. ಎಲ್ಲಿ ಹೇಳಿದ ಅಂತಂದ್ರೆ, ಅನ್ನವನ್ನ ಸ್ವಾಮಿಪುಷ್ಕರಣಿಯಲ್ಲಿ ಮಾಡಬೇಕು, ಪಾಪನಾಶಿನಿಯಲ್ಲಿ ಸೂಪ ತವ್ಯನ್ನು ಮಾಡಬೇಕು, ಆಕಾಶಗಂಗೆಯಲ್ಲಿ ಪರಮಾನ್ನವನ್ನ ಸಕ್ಕರೆ ಹಾಕಂಗಿಲ್ಲ, ಗುಡಾನ್ವಿತಂ ಬೆಲ್ಲದ್ದೇ ಹಾಕಬೇಕು, ದೇವತೀರ್ಥದಲ್ಲಿ ತರಕಾರಿಗಳನ್ನು ಪಲ್ಯ ಕಾಯಿ ಬೇಯಿಸಬೇಕು, ತುಂಬೂರು ತೀರ್ಥದಲ್ಲಿ ತುಪ್ಪವನ್ನು ಕಾಯಿಸಬೇಕು, ಕುಮಾರಧಾರ ತೀರ್ಥದಲ್ಲಿ ಅನೇಕ ವಿಧವಾದ ಭಕ್ಷ್ಯಗಳನ್ನು ಮಾಡಬೇಕು, ಪಾಂಡು ತೀರ್ಥದಲ್ಲಿ ತ್ರಿಂತ್ರಿಣಿ ರಸ ಗೊಜ್ಜು, ವ್ಯಂಜನಾನಿ ಅನ್ಯತೀರ್ಥೇಶು ಕಂದಮೂಲ ಫಲ ಇರಪಿ, ಎಲ್ಲವನ್ನು ಕೂಡ ಸಿದ್ಧ ಮಾಡು ಅಂತ ಹೇಳಿದಾಗ ಇಷ್ಟು ಹೇಳಿದ್ದೇ ತಡ. ಅಗ್ನಿ ಕ್ಷಣದಲ್ಲಿ ಸಿದ್ಧವನ್ನು ಮಾಡ್ತಾರಂತೆ. ಎಲ್ಲವೂ ಸಿದ್ಧ ಆಗಿದೆ. ಏನು? ಮೊಸರನ್ನ, ಚಿತ್ರಾನ್ನ, ಮಾಷಾಪೂಪ, ಗುಡಾಪೂಪ, 2 ಪಲ್ಯ, ತಿಂತ್ರಿಣಿ ರಸವೂ ಸಿದ್ಧ ಆಗಿದೆ. ಅವರಿಗೆ ಬೇಕಾಗಿರೋದು, ಋಷಿಮುನಿಗಳಿಗೆ ಬೇಕಾಗಿರೋ ಕಂದ, ಮೂಲ, ಫಲ ಎಲ್ಲವೂ ಕೂಡ ಸಿದ್ಧ ಆಗಿದೆ. ಆವಾಗ ಬ್ರಾಹ್ಮಣರನ್ನ ಕರೆಸು ಅಂತ ಹೇಳ್ತಾರೆ. ಎಲ್ಲರಿಗೂ ಹಸಿವಾಗಿದೆ, ಕರೆಸರು. ಯಾಕಂದ್ರೆ ಅವರೆಲ್ಲ ಸಂಧ್ಯಾವಂದನೆ ಮಾಡ್ತಾ ಕೂತಿರ್ತಾರೆ. ಜಪತಃ ಅಗ್ನಿಪರಾಯಣಾನ್ ಬ್ರಾಹ್ಮಣಾನ್ ವೇದ ವಿಷಯ. ಒಂದ್ ಕಡೆ ವೇದ ಪಾರಾಯಣ ನಡೀತಿತ್ತು, ಒಂದ್ ಕಡೆ ಜಪ ಮಾಡೋರು ಜಪ ಮಾಡ್ತಿದ್ರು, ಒಂದ್ ಕಡೆಗೆ ಹೋಮ ಮಾಡೋರು ಹೋಮ ಮಾಡ್ತಾ ಇದ್ರು. ದೊಡ್ಡ ಸಾಗರವೇ ನಡೆದಿದೆ ಅಂತೆ. ಎಲ್ಲರನ್ನೂ ಕೂಡ ಕರೆಸಿದ್ರಂತೆ. ಎಲ್ಲಿಂದ? ಕಶ್ಯಪಾತ್ರಿ ಪುರೋಗಮ, ಕಶ್ಯಪ ಮಹರ್ಷಿಗಳಿಂದ ಆರಂಭಿಸಿಕೊಂಡು ಎಲ್ಲರನ್ನೂ ಕೂಡ ಕರೆಸಿದ್ದಾರೆ. ಕೂಡಿಸ್ತಾ ಇದ್ದಾರಂತೆ. ತಾರತಮ್ಯಕ್ಕೆ ಅನುಗುಣವಾಗಿ ರುದ್ರದೇವರು ಎಲ್ಲರಿಗೂ ಕೂಡ ಕೂಡಿಸ್ತಾ ಇದ್ದಾರಂತೆ. ಎಲ್ಲಿಂದ ಶುರು ಆಯಿತು ಅಂತಂದ್ರೆ, ಪಾಂಡುತೀರ್ಥಂ ಸಮಾರಭ್ಯ ಶ್ರೀಶೈಲಾವಧಿ ಭೂಸುರಾಹ. ಪಾಂಡುತೀರ್ಥದಿಂದ ಆರಂಭಿಸಿಕೊಂಡು ಶ್ರೀಶೈಲ ತನಕ ಪಂಕ್ತಿ ಕೂತಿತ್ತಂತೆ. ಹೆಂಗ್ ಕೂತಿದ್ರು ಏನು ಹೇಳಬಾರ್ರಿ ಅಂತ. ದೇವಾಶ್ಚ ನಿಬಿಡೀಭೂತಾಹ ತಸ್ಮಿನ್ ಕೃಷ್ಣ ಮಹೋತ್ಸವೇ. ಹತ್ತತ್ರ ಎಷ್ಟು ಸಾಧ್ಯವೋ ಅಷ್ಟು ಹತ್ತತ್ರ ಕೂತ್ಕೊಂಡಿದ್ರಂತೆ. ಪರಮಾತ್ಮ ಹೇಳ್ತಾನೆ, ಎಲ್ಲ ಬಡಿಸಿ ಆಯಿತು. ಅನರ್ಪಿತಂ ನ ದಾತವ್ಯಂ. ಇದು ನಮಗೆ ಪಾಠ. ಪರಮಾತ್ಮ ತಾನೇ ಅವನು ಸರ್ವ ಸಮರ್ಥ. ಯಾರಿಗೆ ಸಮರ್ಪಣೆ ಮಾಡಬೇಕು ಅವನಿಗೆ ಸಮರ್ಪಣೆ ಮಾಡಬೇಕು. ಆದ್ರೆ ಅವನು ಹೇಳ್ತಾನೆ ಅನರ್ಪಿತಂ ನ ದಾತವ್ಯಂ. ಮತ್ತೇನು ಮಾಡಬೇಕು ಅಂತಂದ್ರೆ, ಅಹೋಬಲ ನೃಸಿಂಹಸ್ಯ ಪೂಜಾಂ ಕೃತ್ವಾ ವಿಧಾನತಃ ಪೂಜಾಂ ಕೃತ್ವಾ ನಿವೇದಯ. ಅಹೋಬಲ ನರಸಿಂಹದೇವರಿಗೆ ಪೂಜೆಯನ್ನು ಮಾಡಿ ನೀನು ನೈವೇದ್ಯವನ್ನು ಮಾಡು ಅಂತ ಹೇಳ್ತಾರೆ. ಎಲ್ಲವನ್ನೂ ಕೂಡ ನೈವೇದ್ಯವನ್ನು ಮಾಡ್ತಾ ಇದ್ದಾರೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ಸ್ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭೂತೆ ವಿಶ್ವಭೂತೇಯ ಅನ್ನುವ ಮಂತ್ರವನ್ನ ಉಚ್ಚಾರಣೆಯನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ನರಸಿಂಹದೇವರಿಗೆ ಮಾಡಿದ್ದಾರಂತೆ. ಆಮೇಲೆ ಇವ್ರಿಗೆಲ್ಲರಿಗೂ ಕೂಡ ಕೃಷ್ಣಾರ್ಪಣವನ್ನು ಹೇಳಿದ್ದಾರೆ. ಒಂದು ಪರಮಾತ್ಮ ಎಲ್ಲರಿಗೂ ಕೂಡ ದಕ್ಷಿಣೆಯನ್ನು ಕೊಟ್ಟು ಸಮಾಧಾನ ಮಾತು ಹೇಳ್ತಾ ಇದ್ದಾನೆ. ದರಿದ್ರಂ ಮಾಂಚ ಜಾನಂತಹ ತನ್ನಂ ಮೇ ಸಜಲಂ ಲಘು. ದರಿದ್ರ ನಾನು ಕೊಟ್ಟಿರೋದು ಸಣ್ಣದು, ಅದನ್ನು ಸ್ವೀಕಾರ ಮಾಡಿಕೊಂಡು ನೀವು ಅನುಗ್ರಹವನ್ನು ಮಾಡಬೇಕು ಅಂತ. ಅಂದ್ರೆ ಈ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಪರಮಾತ್ಮ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ನಾ ಹಾಕಿನ್ ನೋಡು, ನಾ ಕೊಡ್ತೀನಿ ನೋಡು ಅಲ್ಲ, ನಮ್ದಿರಬಾರ್ದು ಭಾವನೆ. ಪರಮಾತ್ಮ ಜಗದೊಡೆಯ, ಆದ್ರೂ ಕೂಡ ಅವನ ಬಾಯಿಂದ ಬಂದಿರೋ ಮಾತೇನಂದ್ರೆ ದರಿದ್ರಂ ಮಾಂಚ ಜಾನಂತಹ.
ಸ್ವನ್ನಮ್ಮೇ ಸಜಲಂ ಕುರು ಲಘು, ಸ್ವಲ್ಪ ನಾನು ಕೊಟ್ಟಿರೋದು ಅನ್ನ, ನಾನು ಕೊಟ್ಟಿರೋದು ನೀರು ಸ್ವಲ್ಪ, ಇದನ್ನು ಸ್ವೀಕಾರ ಮಾಡಿಕೊಂಡು ಸಣ್ಣದ ನಾನು ಕೊಟ್ಟಿರೋದು, ಇದನ್ನು ತಗೊಂಡು ನೀವು ನನಗೆ ಅನುಗ್ರಹವನ್ನು ಮಾಡ್ಕೊಡ್ರಿ, ಅನುಗ್ರಹವನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಹೀಗೆ ನಮ್ಮ ಪ್ರವೃತ್ತಿಗಳು ಇರಬೇಕು ಅಂತ ಹೇಳಿ ಬ್ರಾಹ್ಮಣರ ಮುಂದೆ ಈ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅವತ್ತಿನ ದಿವಸ ಸಪ್ತಮಿ ದಿವಸ ಅಲ್ಲಿಯೇ ಕಳೀತು. ಯಾರು ಹೋಗ್ಲಿಕ್ಕೆ ತಯಾರಿಲ್ಲಂತೆ. ಮುಂದೆ ಅಷ್ಟಮಿಯ ದಿವಸ ಪರಮಾತ್ಮ ತಾನೇ ಬೆಳಿಗ್ಗೆ ಹೇಳ್ತಾ ಇದ್ದಾನೆ, ಇಲ್ಲ ಇದು ಹಿಂಗಾದ್ರೆ ಗೊತ್ತಾಯ್ತು, ಇನ್ನೊಂದು ದಿವಸ ಮತ್ತೆ 14 ಲಕ್ಷ ರಾಮಟಂಕಿ ಇವರ ಸಾಲ ಮಾಡ್ಬೇಕಾಗ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಅವನೇ ಹೊರಡಿಸ್ಬಿಡ್ತಂತೆ, ನಡ್ರಿ ಇನ್ನು ನಿಂತ್ಕೊಂಡ್ರೆ ಆಗೋದಿಲ್ಲ ಅಂತ. ವಿಳಂಬ ಕ್ರಿಯತೆ ಅಕಸ್ಮಾತ್ ಗಮನಾರ್ಥಂ ಪಿತಾಮಹ, ಯಾಕೆ ತಡ ಮಾಡ್ತಿದ್ಯೋ, ಮುಂದೆ ಹೋಗ್ಬೇಕು ನಾವು ಅಂತ ಹೇಳ್ತಾರಂತೆ. ಪರಮಾತ್ಮ ಮುಂದೆ ಹೋಗ್ತಾ ಇದ್ದಾನೆ. ಒಂದು ಕಡೆಗೆ ವಾಯುದೇವರು, ಒಂದು ಕಡೆಗೆ ಬ್ರಹ್ಮದೇವರು ಬಕುಲಾದೇವಿಯನ್ನು ಹಿಂದೆ ಕೂಡಿಸ್ಕೊಂಡು, ಹಿಂದಿನ ರಚನೆ ಕೂಡಿಸ್ಕೊಂಡು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಶುಕಮುನಿಗಳ ಆಶ್ರಮ. ಮಠ ಮಧ್ಯಾಹ್ನ ಆಗಿದೆ. ಎಲ್ಲರೂ ಬೆಳಿಗ್ಗೆಯಿಂದ ನಡ್ಕೊಂಡು ಬಂದು ಸುಸ್ತಾಗ್ತಾ ಇದ್ದಾರೆ. ಅವ್ರಿಗೆಲ್ಲ ಆಹಾರ ಬೇಕಾಗಿದೆ. ಶುಕಾಚಾರ್ಯರು ಬಂದು ಪ್ರಾರ್ಥನೆ ಏನ್ ಮಾಡಿದ್ರು, ಪರಮಾತ್ಮ ಸ್ವಲ್ಪ ಬಂದು ನಮ್ಮ ಮನೆಗೆ ಆಹಾರ ಸ್ವೀಕಾರ ಮಾಡ್ಕೊಂಡು ಹೋಗು, ನಾವೇನು ಕೊಡ್ತೀವಿ ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗು ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ನಾವೊಬ್ಬನು ಬಂದಿದ್ರೆ ಬಂದು ಬಿಡ್ತಿದ್ದೆ, ಅದು ನೋಡೋದು ಸ್ವಲ್ಪ ಅಂತ ಹೇಳ್ತಾರೆ. ಎಷ್ಟು ಜನ ಇದ್ದಾರೆ, ನಾನೇ ಹಾಕ್ಲಿಕ್ಕೆ 14 ಲಕ್ಷ ರಾಮಟಂಕಿ ಇವರ ಸಾಲ ಮಾಡ್ಬೇಕಾಯ್ತು, ನೀನೇನು ಹಾಕ್ತೀಯೋ ಅಂತ. ಶುಕಾಚಾರ್ಯ ಹೇಳ್ತಾರೆ, ತಯಿ ಭುಂಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ, ನೀನೊಬ್ಬನು ಊಟ ಮಾಡಿದ್ರೆ ಸಾಕಪ್ಪ, ಈ ಪ್ರಪಂಚವನ್ನು ತುಂಬಿಸಬಹುದು ನಾವು ಅಂತ ಹೇಳ್ತಾರೆ. ಬಕುಲಾದೇವಿ ತಂದೊಂದು ಮಾತನ್ನು ಸೇರಿಸ್ತಾರೆ, ಅಲ್ಲಪ್ಪ ನಿನ್ನ ಮದುವೆಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾರಪ್ಪ ಶುಕಾಚಾರ್ಯರು, ಮನೆಗೆ ಹೋಗು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಪರಮಾತ್ಮ ಹೋಗ್ತಾ ಇದ್ದಾನೆ. ಹೋದ್ರೆ ಪ್ರತಿನಿತ್ಯದಲ್ಲಿ ತಾವು ಏನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ರು, ಪ್ರತ್ಯಕ್ಷೀಕೃತನಾದ ದೇವರು ಎದುರುಗಡೆ ಬಂದಾದ್ರು ಅದನ್ನೇ ಕೊಟ್ಟರು. ಸಾಮಿ ಅಕ್ಕಿಯನ್ನ ಕೈಯಿಂದ ಕುಟ್ಟಿ ಪುಡಿ ಮಾಡಿ ಅನ್ನ ಮಾಡಿದ್ರು. ಅದೇ ಒಂದು ಗೊಡಸಾರು ತಿಂತ್ರಿಣಿ ರಸ ಅದರಲ್ಲೇ ಮಾಡಿ ಹಾಕಿದ್ರಂತೆ. ಪರಮಾತ್ಮ, ಲಕ್ಷ್ಮೀದೇವಿ, ಬಕುಲಾದೇವಿ, ಬ್ರಹ್ಮದೇವರು ಇಷ್ಟು ಜನ ಊಟ ಮಾಡಿದ್ರಂತೆ. ಋಷೀಣಾಂ ಉಚಿತಾಹಾರಂ ಬಹುದೇ ಸರ್ವಭೋಜನ. ಆವಾಗ ಹೊರಗಡೆಯಿಂದ ದೊಡ್ಡ ಕೋಲಾಹಲ ನಡೀತಾ ಇದೆ. ಯಾಕಂದ್ರೆ ಅವ್ರಿಗೆಲ್ಲ ಮಠ ಮಧ್ಯಾಹ್ನ ಹಸಿವಾಗಿಬಿಟ್ಟಿದೆ. ಇವರಿಷ್ಟೇ ಒಳಗಡೆಯಿಂದ ಮಾತ್ರ 4 ಜನ ಹೋಗಿ ಊಟ ಮಾಡಿ ಬಂದ್ರಂತೆ. ಹೇಳ್ತಾರೆ, ಭಿಂದಂ ಕಮಂಡಲಂ ಛಿಂದನ್, ಕಮಂಡಲು ಎತ್ತಿ ಒಗಿತಾ ಇದ್ದಾರಂತೆ. ಯಾಕಂದ್ರೆ ಅವ್ರನ್ನ ಬೈಬೇಕು ಅಂತ ಶುಕಾಚಾರ್ಯ, ಬರೀ ಅವ್ರಿಗಷ್ಟೇ ಊಟಕ್ಕೆ ಹಾಕಿದ್ರಲ್ಲ. ಶಾಪಾನುಗ್ರಹ ಸಾಮರ್ಥ್ಯ ಸಾಧನಾಶ್ಚೇ ತಪೋಧನಾಹ ತೇಷಾಂ ಮತಂತು ವಿಜ್ಞಾಯ ಭಗವಾನ್ ಬಹಿರಾಗತ. ಅವ್ರಿಗೆ ಅರ್ಥ ಆಯ್ತು ಪರಮಾತ್ಮ. ಒಂದು ಸತಿ ಪರಮಾತ್ಮ ತಾನು ಊಟ ಮಾಡಿದ ಮೇಲೆ ತೇಗಿದನಂತೆ. ಎಲ್ಲರೂ ಕೂಡ ಪ್ರಪಂಚದಲ್ಲಿರೋ ಅಲ್ಲಿರೋರು ಯಾರು ಸೇರಿದ್ರೋ ಬೈಲಿಕ್ಕೆ ಬಂದವರು ಶುಕಾಚಾರ್ಯರನ್ನ ಹೊಗಳಿಕ್ಕೆ ಶುರು ಮಾಡಿದಂತೆ. ಏನು ಸಾರು. ಯಾಕೆಂದ್ರೆ ಪರಮಾತ್ಮ ಒಬ್ಬನು ತೃಪ್ತನಾಗಿ ಬಿಟ್ಟ ಅಂತಂದ್ರೆ ಹೇಳ್ತಾರೆ, ತತ್ರ ಭುಂಕ್ತೆ ಹರಿಸ್ವಯಂ, ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ, ಯತಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ, ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಪರಮಾತ್ಮ ಒಬ್ಬರು ತಾನು ತೃಪ್ತನಾದ ಮೇಲೆ ಪ್ರಪಂಚದ ಪ್ರತಿಯೊಬ್ಬರೂ ಕೂಡ ತೃಪ್ತರಾದರು ಅಂತ ಹೇಳ್ತಾ ಇದ್ದಾರೆ. ವಚನೈಹಿ ಸ್ತೋತ್ರ ಮಿಶ್ರಿತೈಹಿ. ಹೀಗೆ ಅಷ್ಟಮಿ ದಿವಸವೂ ಕೂಡ ಅಲ್ಲಿ ಕಳೆದು ಹೋಯ್ತಂತೆ. ಅವತ್ತಿನ ದಿವಸ ಮುಗೀತು. ಇನ್ನು ನವಮಿ ದಿವಸ ಗುರುವಾರ ಬೆಳಿಗ್ಗೆ ಮತ್ತೆ ಪರಮಾತ್ಮ ಎಲ್ಲರನ್ನೂ ಕೂಡ ಅವನೇ ಎಬ್ಬಿಸ್ತಾ ಇದ್ದಾನೆ. ಇನ್ನೆಲ್ಲಿಯೂ ಕೂಡ ಸ್ಟಾಪ್ ಇಲ್ಲ. ಏನಿದ್ರು ಕೂಡ ರಾತ್ರಿ ಆಕಾಶರಾಜನ ಮನೆಯಲ್ಲೇ ಊಟ ಅಂತ ನಿರ್ಣಯ ಹೊರಡಿಸಿದಂತೆ. ಆಕಾಶರಾಜನ ಮನೆಗೆ ಕರೆದುಕೊಂಡು ಅವನ ಊರ ಅಗಸಿ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಆಕಾಶರಾಜ ನಿಂತ್ಕೊಂಡಿದ್ದ. ಗರುಡನ ಮೇಲೆ ಪರಮಾತ್ಮ ಬರ್ತಾ ಇದ್ದಾನೆ. ಆಕಾಶರಾಜ ನೋಡಿಲ್ಲ ದೇವರನ್ನ. ಅಲ್ಲಿ ಚಂದ್ರ ಮೊದಲೇ ಹೋಗಿದ್ದ, ಇಂದ್ರದೇವರು ಮೊದಲೇ ಹೋಗಿದ್ರು. ಅದೆಲ್ಲ ಜಾಗವನ್ನು ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ ಅವ್ರು ತೋರಿಸಿಕೊಡ್ತಾನೆ. ನೋಡಿ, ಇಲ್ಲಿದ್ದಾನಲ್ಲ ಗರುಡನ ಮೇಲೆ ಕೂತ್ಕೊಂಡಲ್ಲ, ಅವನೇ ನಿನ್ನ ಅಳಿಯ, ಅವನು ತೋರಿಸಿಕೊಡ್ತಾನೆ.
ಈ ಕಡೆಯಿಂದ ಶುಕಾಚಾರ್ಯರು ತೋರಿಸಿಕೊಡ್ತಾರೆ, ನಾರದರು ತೋರಿಸಿಕೊಡ್ತಾರೆ, ನೋಡಿಲ್ಲಿ ನಿಮ್ಮ ಮಾವ ಆಕಾಶ ರಾಜ, ಬಿಳಿಗಡ್ಡ, ಉದ್ದು ಕೂದಲು ಯಾರಿದೆ ಅವ್ನು ನೋಡು ಅಂತ ನಿಮ್ಮ ಮಾವ ಅಂತ ಅವ್ರು ಪರಿಚಯ ಮಾಡಿಸಿಕೊಡ್ತಾರೆ. ಆವಾಗ ಪರಸ್ಪರ ಮಾತನಾಡಿಕೊಳ್ತಾರೆ. ಸೀಮಾಂತ ಪೂಜೆ, ಊರ ಅಗಸಿಗೆ ಬಾಗಿಲಿಗೆ ಬಂದಾಗ ಅವನ ಕಾಲ ತೊಳೆದು ಅವನು ಬರಮಾಡಿಕೊಳ್ತಾರೆ. ತಾಮ್ರದರ್ಶ ಜಗದ್ಯೋನಿಹಿ ಕಮಲಾಕ್ಷಿ ಮಹೀಪತೆ ಸಾದದರ್ಶ ವರಾರೋಹ ಪತಿಂ ಪರಮಪಾವನಂ. ಅವರಿಬ್ಬರು ಕೂಡ ಪರಸ್ಪರ ನೋಡ್ಕೊಳ್ತಾ ಇದ್ದಾರೆ. ವರಮ್ಯಯಾಚೆ ಗೋವಿಂದ ಕುರುಹಾರ್ಯ ಮಿಮಾಮಿತಿ. ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪರಮಾತ್ಮ ತನ್ನ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಜಾಗ ಯಾವುದು, ಉಳ್ಕೊಳ್ಳೋ ಜಾಗ ಯಾವುದು ಅಂತ ಹೋಗಿ ಊಟವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಹೇಳ್ತಾನೆ, ಮರುದಿವಸ ಬೆಳಿಗ್ಗೆ ಇಷ್ಟು ಜನ ನಾವು ಉಪವಾಸ ಇರ್ತೇವೆ ಅಂತ. ವೈವಾಹಿಕ ಜನಾಸ್ತರವೇ ಉಪವಾಸ ಪರಾಯಣ. ನಾನು, ನನ್ನ ಮಗ ಬ್ರಹ್ಮದೇವರು, ನಮ್ಮ ತಾಯಿ, ಇವರೆಲ್ಲರೂ ಕೂಡ ಉಪವಾಸದಿಂದ ಬಂದಿದ್ದೇವೆ. ಹಾಗಾಗಿ ಇವ್ರಿಗೆಲ್ಲರಿಗೂ ಕೂಡ ಅನ್ನ ಆಹಾರಗಳನ್ನು ಕೊಡಬೇಕು ಅಂತ ಹೇಳಿದಾಗ ತೋಂಡಮಾನ ರಾಜ ಹೇಳ್ತಾನೆ, ಪರಮಾತ್ಮ ನೀನು ಹೇಳಿದ್ದೇ ತಡ, ಅವ್ರಿಗೆಲ್ಲರಿಗೂ ಆಯಾ ಜಾಗದಲ್ಲಿ ಊಟ ಇರಲಿ, ನನಗೆ ಮಾತ್ರ ನಾನು ಇರೋ ಜಾಗದಲ್ಲಿ ಕಳಿಸು ಅಂತ ಹೇಳ್ತಾನೆ. ಮಮಾಭಿ ಪ್ರೇಷಿತವ್ಯಂಚ ಪಕ್ವಾನ್ನಂ ರಾಜಸತ್ತಮ. ತೋಂಡಮಾನ ರಾಜ ಹೇಳ್ತಾ ಇದ್ದಾನೆ, ತದೀಯಮೇವಾತ್ರ ಮುಕುಂದ ಮೂರ್ತೆ. ಪರಮಾತ್ಮ ಇದು ನಿನ್ನ ಸೇವೆಗೋಸ್ಕರವಾಗಿರ್ತಕ್ಕಂಥದ್ದು ಶರೀರ. ಇದಂ ಶರೀರಂ ಜಗದೀಶ ರಾಜ್ಯಂ ತದೀಯಮೇವಾತ್ರ ಮುಕುಂದ ಮೂರ್ತೆ. ನರೋ ಯಥಾ ಲೋಕಗತಿಂ ಪ್ರಯಾತಿ ತಥಾ ಮಮಾನ್ನಂ ಪ್ರತಿ ಮುಖ್ಯತಿತ್ವಂ. ಅವೆಲ್ಲರೂ ಕೂಡ ನಿನ್ನ ಸೇವಕರು, ನೀನೇನು ಹೇಳ್ತೀಯೋ ಅದನ್ನು ಮಾಡ್ಲಿಕ್ಕೆ ಸಿದ್ಧರಾದವರು. ಹಾಗಾಗಿ ನಮ್ಮನ್ನ ಆಯ್ತು ಅಂತ ತಿಳಿಸ್ತಾ ಇದ್ದಾರೆ. ಅವರು ಅವತ್ತಿನ ಭೋಜನವನ್ನ ಮಾಡಿ ಎಲ್ಲರೂ ಕೂಡ ಅವರವರಿಗೆ ಯೋಗ್ಯತೆಗೆ ಅನುಗುಣವಾಗ್ತಕ್ಕಂತಹ, ಅವರವರಿಗೆ ಋಷಿಮುನಿಗಳಿಗೆ ಬೇಕಾಗುವುದು, ದೇವತೆಗಳಿಗೆ ಬೇಕಾಗುವ ಅನ್ನವನ್ನ ರಾಜ ಸಿದ್ಧಪಡಿಸಿದ್ದ. ಅವ್ರಿಗೆಲ್ಲರಿಗೂ ಕೂಡ ಭೋಜನವನ್ನ ಮಾಡಿಸಿದ್ದಾನೆ. ಭುಜೇ ಪುರುಷ ಶ್ರೇಷ್ಠ ಲಕ್ಷ್ಮ್ಯಾಚ ಪರಮೇಷ್ಠಿನ. ಪರಮಾತ್ಮನು ಕೂಡ ತಾನು ಭೋಜನವನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ರಾತ್ರಿ ಅವತ್ತಿನ ಕಾಲ ಅಂದ್ರೆ ನವಮಿ ದಿವಸ ಸಮಾಪ್ತವಾಯಿತು. ಇನ್ನು ದಶಮಿ ದಿವಸ ಬೆಳಿಗ್ಗೆ ಹೇಳಿ ಕಳಿಸ್ತಾನೆ ವಸಿಷ್ಠರನ್ನು ಕುರಿತು. ನಾವಿಷ್ಟು ಜನ, ನಮ್ಮಲ್ಲಿ 5 ಜನ ಊಟ ಮಾಡಲ್ಲ. ಯಾರು ಅಂದ್ರೆ ಮಯಾನ ಭೋಜನಂ ಕಾರ್ಯಂ ಲಕ್ಷ್ಮ್ಯಾಚ ಪರಮೇಷ್ಠಿನ ಮಾತ್ರ ಪುರೋಹಿತೇನಾಪಿ ವಯಂ ಪಂಚಾನ್ನ ವರ್ಜಿತಾ. ನಾನು, ಲಕ್ಷ್ಮೀದೇವಿ, ಬ್ರಹ್ಮದೇವರು, ಆಮೇಲೆ ಬಕುಲಾದೇವಿ, ನೀವು ಪುರೋಹಿತರಾಗಿರ್ತಕ್ಕಂಥವ್ರು, ನೀವು ಇಷ್ಟು ಜನ ಊಟ ಇಲ್ಲ. ರಾಜನ ಮನೆಯಲ್ಲಿಯೂ ಕೂಡ ಅಷ್ಟೇ, ರಾಜ, ರಾಜನ ಪತ್ನಿ, ಕನ್ಯೆ, ಅವನ ತಮ್ಮ ವಸುದಾನ ಎಲ್ಲರೂ ಪುರೋಹಿತರು, ಇಷ್ಟು ಜನ ಊಟವನ್ನ ಬಿಡಬೇಕು ಅಂತ ಹೇಳಿ ಉಳಿದವ್ರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಆಗಲಿ. ಯಾಕಂದ್ರೆ ಗೋಧೂಳಿ ಮುಹೂರ್ತದಲ್ಲಿ ಆಗೋದು, ಸಾಯಂಕಾಲದ ಕಾಲ, ಅಲ್ಲಿ ತನಕ ಇವ್ರು ಯಾರು ಉಪವಾಸ ಇರುವ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಭೋಜನ ಆಗಲಿ ಅಂತ ಹೇಳ್ತಾನೆ ಪರಮಾತ್ಮ. ಅದೇ ರೀತಿಯಾಗಿ ಕುಬೇರ ಅವರಿಗೆಲ್ಲರಿಗೂ ಕೂಡ ಬೇಕಾಗ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ಮುಹೂರ್ತ ಕಾಲವು ರಾತ್ರೋದು ಘಟಿಕಾನಾಂ ತ್ರಯೋದಶ ತಥಾ ಚಕಾರ ರಾಜರ್ಷಿ ಭೋಜನಂ ಬ್ರಹ್ಮವಾದಿನಾಂ. ದಶಮಿ ದಿವಸ ಸಾಯಂಕಾಲ ಪುರೋಹಿತಂ ಪುರಸ್ಕೃತ್ಯ ಎಲ್ಲರೂ ಕೂಡ ಹೋಗಿ ಉತ್ತಮವಾಗಿರ್ತಕ್ಕಂತಹ ಆಸನಗಳಲ್ಲಿ ಕುಳಿತುಕೊಂಡಿದ್ದಾರೆ. ವಿಶ್ವಾಮಿತ್ರ, ಆತ್ರಿ, ಭರದ್ವಾಜ, ಭೃಗು ಋಷಿಗಳು, ವಾಲ್ಮೀಕಿ, ದಧೀಚಿ, ಚವನ ಎಲ್ಲ ಮಹರ್ಷಿಗಳು ಕೂಡ ಕೂತ್ಕೊಂಡಿದ್ದಾರಂತೆ. ಕೂತ್ಕೊಂಡಾಗ ವಿಳಂಬೋ ಕ್ರಿಯತೆ ಅಕಸ್ಮಾತ್ ಪೂಜಾಂ ಕುರು ರಮಾಪತೆ. ರಾಜನ ಪುರೋಹಿತರಿಗೆ ಹೇಳ್ತಾ ಇದ್ದಾರೆ, ಬೇಗ ಎಲ್ಲವೂ ಕೂಡ ಆಗಲಿ ಅಂತ ಅರುಂಧತಿಯನ್ನ ಮುಂದೆ ಮಾಡಿಕೊಂಡು ಪೂಜಾದಿಗಳನ್ನ ಮಾಡ್ತಾ ಇದ್ದಾರೆ. ಗೌರಿ ಪೂಜೆಯನ್ನು ಮಾಡಿದ್ಲಂತೆ ಪದ್ಮಾವತಿ. ಅವಾಗ ಹೇಳ್ತಾರೆ, ಕಿಂ ತ್ವಯಾ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಹೇಧರೆ. ಪರಮಾತ್ಮನ ಪಾದವನ್ನ ತೊಳಿತಾ ಇದ್ದಾಳೆ ಧರಣೀದೇವಿ. ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು, ಎಂಥ ಪುಣ್ಯವಂತರು ಇವರು, ಪರಮಾತ್ಮನ ಪಾದವನ್ನ ತೊಳೆಯುವ ಭಾಗ್ಯ ಸಿಕ್ಕಿದೆಯಲ್ಲ ಅಂತ ಹೇಳಿ ಅವರನ್ನ ಸಂತೋಷವನ್ನ ಪಡಿಸಿದ್ದಾರೆ.
ಚತುರಂಗ ಸೇನಾಯುಕ್ತನಾಗಿ ವಿವಾಹ ಕರ್ಮ ನಿಪುಣ ಭವಾನ್ ದಾನಪರಾಯಣ ದದತ್ಸ್ವ ಭೂಷಣಾನ್ಯಂಗ ಬಹುರತ್ನಾನ್ವಿತಾನಿ ಚ. ಏನೇನು ಕೊಡಬೇಕು ಅಂತಿದೆಯೋ ಎಲ್ಲವನ್ನೂ ಕೂಡ ವರದಕ್ಷಿಣೆಯನ್ನು ಕೊಟ್ಟಾರಂತೆ ಪರಮಾತ್ಮ. ಸುಮುಹೂರ್ತೋಯಮಿತ್ಯೇವಂ ಮಂಗಲಾಷ್ಟಕಮಬ್ಬುರ್ವನ್. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಮಂಗಲಾಷ್ಟಕವನ್ನ ಹೇಳಿದ್ದಾರೆ. ಹೇಳಿ ಕನ್ಯಾಪ್ರದಾನದ ಸಮಯದಲ್ಲಿ ವರದಕ್ಷಿಣೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ಶತಭಾರಯುಕ್ತವಾಗಿರ್ತಕ್ಕಂತಹ ಕಿರೀಟ, ಅಷ್ಟೇ ಶತಭಾರಯುಕ್ತವಾಗಿರ್ತಕ್ಕಂತಹ ಕಂಠೀಸರವನ್ನು ಕೊಟ್ಟಿದ್ದಾರೆ. ಸಪ್ತ ಸಂಖ್ಯಾಕಾಹ ಪತಾಕಾಹ, 7 ಪತಾಕೆಗಳು, ಅದರ ಅರ್ಧ ಪುನರೇಕಾಂ ತದರ್ಧಂಚ ಅತ್ರ ಘಂಟಿಕಾ, ಪದಕಗಳನ್ನು ಕೊಟ್ಟಿದ್ದಾರಂತೆ. ಮುತ್ತು ರತ್ನಗಳಿಂದ ಕೂಡಿರ್ತಕ್ಕಂತಹ ಆಭರಣಗಳನ್ನು ಕೊಟ್ಟಿದ್ದಾರಂತೆ. ಹೀಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಆವಾಗ ವಸಿಷ್ಠರು ಕನ್ಯಾದಾನದ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರು, ಆ ಕಡೆಗೆ ವಸಿಷ್ಠರು. ಅತ್ರಿಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥವಳು ಸುವೀರರಾಜನ ಪ್ರಪೌತ್ರಿ, ಸುಧರ್ಮರಾಜನ ಪೌತ್ರಿ, ಆಕಾಶರಾಜನ ಮಗಳು. ತ್ವಂ ಅಂಗೀಕುರು ಗೋವಿಂದ ಕನ್ಯಾಂ ಕಮಲಲೋಚನ. ವಸಿಷ್ಠರು ಕೂಡ ಹೇಳಿದರು, ಯಯಾತಿಯ ಪ್ರಪೌತ್ರ, ಶೂರಸೇನನ ಪೌತ್ರ, ವಸುದೇವನ ಪುತ್ರನಾಗಿರ್ತಕ್ಕಂಥವನು, ಅತ್ರಿ ಕುಲೋತ್ಪನ್ನಳಾಗಿರ್ತಕ್ಕಂತಹ ಕನ್ಯೆಯನ್ನ ಗೃಹಿಷ್ಯಾಮೋ ವಯಂ ರಾಜನ್ ತವ ಪುತ್ರಿ ನೃಪೋತ್ತಮ ಅಂತ ಹೇಳಿ, ಕನ್ಯಾಭಿಮಾಂ ಪ್ರದಸ್ಯಾಮಿ ಗ್ರಹಣ ಪುರುಷೋತ್ತಮ ಅಂತ ಹೇಳಿ ಆಕಾಶರಾಜ ಮಂತ್ರಪೂರ್ವಕವಾಗಿ ಸ್ವಾಮಿ ಪುಷ್ಕರಣಿ ನದಿಯ ನೀರಿನಿಂದ ಇಟ್ಟುಕೊಂಡು ಅವಳ ಮೇಲೆ ಕೈ ಮೇಲೆ ಬಿಡುತ್ತಾ ಇದ್ದಾನೆ. ದಕ್ಷಿಣೆ ಶ್ರೀನಿವಾಸಸ್ಯ ದದೌ ಪದ್ಮಾವತೀಂ ತತಃ ವಿಧಾನಂ ಚ ತತಶ್ಚಕ್ರೆ ರಾಜೇಂದ್ರ ಸಪುರೋಹಿತ. ಅಕ್ಷತೆಗಳನ್ನ ಹಾಕಿದ್ದಾರೆ ಎಲ್ಲರೂ ಕೂಡ. ಪರಮಾತ್ಮ ಮಾಂಗಲ್ಯವನ್ನು ಧಾರಣೆಯನ್ನು ಮಾಡಿಸ್ತಾಳಂತೆ. ಹೇಳಬೇಕಾದ್ರೆ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಸಾಜೀವ ತ್ವನ್ಯ ಚಿರಂಜೀವ ಮಯಾಸಹ ಅಂತ ಹೇಳಿ ಪರಮಾತ್ಮ ಹೇಳ್ತಾರಂತೆ. ಹೇಳಿ ಈ ಮಂತ್ರದಿಂದ ಪರಮಾತ್ಮ ಪದ್ಮಾವತಿಗೆ ಮಾಂಗಲ್ಯ ಧಾರಣವನ್ನ ಮಾಡಿಸ್ತಾ ಇದ್ದಾನೆ. ಎಲ್ಲರೂ ಕೂಡ ಇದಾದ ಮೇಲೆ ಭೋಜನವನ್ನು ಮಾಡಿದ್ದಾರೆ. ಪುರೋಹಿತೇನ ಸಹಿತ ಪುತ್ರಪೌತ್ರಾದಿಭಿರ್ವೃತ ಪೃಥಕ್ ಪೃಥಕ್ ಎಲ್ಲರೂ ಕೂಡ ಊಟವನ್ನು ಮಾಡಿದ್ದಾರಂತೆ. ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು, ಬಕುಲಾದೇವಿಯಿಂದ ಕೂಡಿಕೊಂಡು ಅವತ್ತಿನ ರಾತ್ರಿ ಸಮಯವನ್ನ ಕಳೆದಿದ್ದಾರೆ. ಯಥೇಷ್ಟಂ ದಾಪಯಾಮಾಸ, ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರಂತೆ. ಹಾಸಸ್ತತ್ರ ವಿನೋದೇನ ನಿತ್ಯಮಾಸಿಚ್ಚ ಮಜ್ಜನಂ, 5 ದಿವಸಗಳ ಕಾಲ ಹೀಗೆ ಉತ್ಸವವನ್ನು ಮಾಡಿದ್ರಂತೆ. ದಿವಸೇ ಪಂಚಮೇ ಪ್ರಾಪ್ತೆ, ನಾಗಬಲಿಯನ್ನ ಮಾಡಿದ್ದಾರೆ. ವಧೂವರನ್ನ ಅಗ್ರಾಸನದಲ್ಲಿ ಕೂಡಿಸಿಕೊಂಡು ಅವರಿಗೆ ಸ್ನಾನವನ್ನು ಮಾಡಿಸಿ ಕನ್ಯಾವನ್ನ ಒಪ್ಪಿಸ್ತಾ ಇದ್ದಾರೆ. ಕೂಸೊಪ್ಸೋರು. ನಾಭಿಕಮಲದಲ್ಲಿ ರಾಜ ನಾಭಿಕಮಲಕ್ಕೆ ಇದಕ್ಕೆ ಮಕ್ಕಳಿಗೆ ಹಾಲು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು. ನಾಭಿಮೂಲೆ ಅತಿಲಿಖಿತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಪಾಲಿತಾಂ ಲಾಲಿತಾಂ ಪುತ್ರೀಂ ನವಮಾಸ ಧೃತಾಂಮಯ ತದಧೀನಾಂ ಜಗನ್ನಾಥ ಕರಿಷ್ಯೆ ಮಮನಂದಿನಿ. ನಿನ್ನ ಕೈಗೆ ನಮ್ಮ ಕೂಸನ್ನು ಒಪ್ಪಿಸ್ತಾ ಇದ್ದೇನೆ, ಇನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ರಾಜ ಕೇಳ್ಕೊಳ್ತಾ ಇದ್ದಾನೆ. ಜೀವನಂ ಮಮ ಕಲ್ಯಾಣಿ ನಸ್ಥಿರಂ ಚ ಭವಿಷ್ಯತಿ. ನಾವೆಲ್ಲರೂ ಕೂಡ ನಿನ್ನೊಟ್ಟಿಗೆ ಇಷ್ಟು ದಿವಸ ಇದ್ವಿ, ನಾವು ಇನ್ನು ಮೇಲೆ ಇರಲ್ಲ. ತದ್ವಿಯೋಗೇನ ಕೇವಲಂ, ನಿನ್ನನ್ನ ಬಿಟ್ಟು ನಮಗಿರುವಂತಹ ಭಾಗ್ಯ ಇಲ್ಲ ಅಂತ ಹೇಳ್ತಾನೆ. ತೊಂಡಮಾನ ರಾಜ ಅವನು ಅಳತಾ ಇದ್ದಾರಂತೆ. ವಯಂ ಮರಣಮಾಪನ್ನಾಹ ನಾಥ ಕಾರ್ಯ ವಿಚಾರಣ, ಇಂತಹ ಇವಳನ್ನು ಬಿಡ್ತಾ ಇದ್ದೇವೆ, ಕಳಿಸ್ತಾ ಇದ್ದೇವೆ, ನಮ್ಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾನೆ. ವಸುದಾನ ತಾನು ಅಳತಾ ಇದ್ದಾನೆ. ತಮ್ಮ ಮಾತರ್ಮಾಂ ಬಾಲಕಂ ತ್ಯಕ್ತ್ವಾ ಯಥಾಲೋಕೆ ಧನಾರ್ಜಕಃ, ನನ್ನಂತಹ ಸಣ್ಣ ಹುಡುಗ ನಿನ್ ತಮ್ಮನ್ ಬಿಟ್ಟು ಹೋಗ್ತಾ ಇದೆಯಲ್ಲ, ಹಿಂಗಾಗ್ಬಾರ್ದು ನನಗೆ ಅಂತ ಹೇಳಿ ಇಷ್ಟು ಜನ ಎಲ್ಲರೂ ಕೂಡ ಅಳ್ತಾ ಇದ್ರಂತೆ. ಪರಮಾತ್ಮ ತಾನು ಹೊತ್ತು ಬಿಟ್ಟಂತೆ. ಎಲ್ಲಿಂದ ಅಂದ್ರೆ ಸ್ವಯಂ ನಿರೋಧ ಗೋವಿಂದ ಭಗಿನಿಂದ ಪಾರ್ಥವಲ್ಲಭ, ಸುಭದ್ರೆಯನ್ನು ಮದುವೆ ಮಾಡಿಕೊಟ್ಟದ್ದನ್ನು ನೆನಪಿಸ್ಕೊಂಡು ತಾನು ಅಡ್ಲಿಕ್ಕೆ ಶುರು ಮಾಡಿದ್ನು. ಯಾಕಂದ್ರೆ ಎಲ್ಲರೂ ಅಡ್ತಿರ್ಬೇಕಾದ್ರೆ ಇವನು ಖುಷಿಯಿಂದ ಇದ್ದು ಬಿಟ್ರೆ ಏನು ಇವನ್ಗೆ ದುಃಖನೇ ಇಲ್ಲ ಅನ್ನೋ ಭಾವನೆ ಇರ್ತದೆ.
ತಾನು ಹತ್ಬಿಟ್ಟಂತೆ. ಇದಾದ ಮೇಲೆ ಪದ್ಮಾವತಿಯನ್ನ ಗರುಡನ ಮೇಲೆ ಕೂಡಿಸಿಕೊಂಡು ಇಡೀ ನಗರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿಸ್ಕೊಂಡು ಬರ್ತಾ ಇದ್ದಾರೆ. ಮನೆಗೆ ಹೋಗಿ ಕುಳಿತುಕೊಂಡು ನಮಸ್ಕಾರ ಮಾಡಿ ಆಕಾಶ ರಾಜ ಅವನಿಗೆ ಪರಮಾತ್ಮ ನಮಸ್ಕಾರ ಮಾಡ್ತಾನಂತೆ, ಹೋಗಿ ಬರ್ತೀವಿ. ಆವಾಗ ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ದುರಂದರ ಇತ್ಯಾಶಿಷ ಅಭಿನಂದ್ಯಾತ, ದೀರ್ಘಾಯುಷ್ಯನಾಗು ಅಂತ ಕೇಳ್ಕೊಳ್ತಾರ. ಸ್ವಲ್ಪ ದಿವಸ ಇದ್ದು ಹೋಗ್ಬೋದಿತ್ತು ಅಂತ ಕೇಳ್ಕೊಳ್ತಾರ. ಇಲ್ಲ, ವಧ್ವಾಸಹ ವಯೋಗತಂ, ನಮ್ಮ ಮಾತು ಕೇಳಬೇಕು ಅಂತ. ಇಲ್ಲ, ಕಾರ್ಯಸ್ಯ ಮಹತೀತ್ವರ, ಭಾರಿ ಕೆಲಸ ಇದೆ, 14 ಲೋಕಗಳನ್ನು ಕಾಪಾಡುವ ಕೆಲಸ. ತಸ್ಮಾದಾಜ್ಞಾಂಚ ಮೇದೇಹಿ ರಾಜಂತೆ ಸ್ಯಾತ್ಕೃಪಾಮಯಿ. ಜನರೆಲ್ಲರೂ ಕೂಡ ಖುಷಿಯನ್ನು ಪಟ್ಟಿದ್ದಾರೆ. ಏನು ಬೇಕು ಅಂತ. ಇಷ್ಟಲ್ಲದೇನೆ ರಾಜ ಎಲ್ಲವನ್ನೂ ಕೂಡ ಕೊಟ್ಟು ಕಳಿಸಿದ್ದಾನೆ. ಎಷ್ಟು ಅಂತಂದ್ರೆ ಎಣಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಲು, ಮೊಸರು, ತುಪ್ಪ, ಬೆಲ್ಲ, 1000 ಹಾಲಿನ ಕೊಡ, 100 ಮೊಸರಿನ ಕೊಡ, 500 ತುಪ್ಪದ ಕೊಡ, ಉಪ್ಪಿನಿಂದ ಆರಂಭಿಸಿಕೊಂಡು ಎಲ್ಲವನ್ನೂ ಕೂಡ ಒಂದೊಂದು ಕೊಡದಷ್ಟು ತುಂಬಿಸಿ ಕೊಟ್ಟಿದ್ದಾನಂತೆ. ವಸ್ತ್ರಗಳನ್ನ, ಹಾಸಿಗೆ ಎಲ್ಲವೂ ಕೂಡ ಕೊಟ್ಟಿದ್ದಾರಂತೆ. ಇಷ್ಟೆಲ್ಲ ಕೊಟ್ಟರು ಕೂಡ ಶ್ರೀನಿವಾಸ ದೇವ್ರದ್ದು ಒಂದು ಪ್ರಶ್ನೆ ಕೊನೆಗೆ, ದೂರಾಧ್ವಾನಂ ಮಹಾರಾಜ ಕಿಮರ್ಥಂ ತ್ವಂ ಸಮಾಗತಃ ದಾತವ್ಯಂ ಕಿಂ ನೃಪಶ್ರೇಷ್ಠ ತವ ಪುತ್ರಸ್ಯ ಮೇನಗ, ಮತ್ತೇನಾದ್ರು ಕೊಡ್ಲಿಕ್ಕಿದ್ರೆ ಕೊಟ್ಟು ಬಿಡು ಅಂತ ಕೇಳಿದ್ನಂತೆ. ಆವಾಗ ಕನ್ಯಾದತ್ತ ಸುತಃ ಪ್ರಾಪ್ತ ಸುಕೃತಂ ಕಿಂ ತ್ವಯಾ ಕೃತಂ, ಸಂತೋಷದಿಂದ ನೀವು ಹೊರಡಬಹುದು, ಸಮಾಧಾನದಿಂದ ಇರಬಹುದು ಅಂತ. ಆವಾಗ ಏನು ಬೇಕು ನಿನಗೆ ಅಂತ ಕೇಳಿದಾಗ ರಾಜ ಕೇಳ್ತಾನೆ, ನಾಣ್ಯದ್ಯಾಚೆ ರಮಾನಾಥ ತವ ಪಾದ ಸರೋರಿಹೆ ಭಕ್ತಿಂ ದೇಹಿ ಅಚಲಾಂ ಕೃಷ್ಣ ಸಕುಟುಂಬಸ್ಯ ಮೇನಘ. ಇದು ನಮಗೆ ದಾರಿದೀಪ. ದೇವರ ಹತ್ರ ಏನ್ ಕೇಳಬೇಕು, ನಾವು ಎಲ್ಲ ಮಾಡ್ತೀವಿ ನಮ್ಮ ಕೈಲಾದಷ್ಟು. ಏನ್ ಕೇಳಬೇಕು, ಇದನ್ನು ಕೇಳಬೇಕಂತ. ನಾಣ್ಯದ್ಯಾಚೆ ರಮಾನಾಥ ಭಕ್ತಿಂ ದೇಹಿ ಅಚಲಾಂ ಕೃಷ್ಣ, ಅಚಲವಾದ ಭಕ್ತಿ ನನಗೊಬ್ಬರಿಗೆ ಸಾಕಾಗಲ್ಲ. ಸಕುಟುಂಬಸ್ಯ ಮೇನಘ, ನನ್ನ ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ನಿನ್ನಲ್ಲಿ ಅಚಲವಾದ ಭಕ್ತಿಯನ್ನು ಕೊಡು, ಅಷ್ಟೇ ಕೇಳ್ಕೊಳ್ಳೋದು, ನಾವು ಏನು ಕೇಳಲ್ಲ ಅಂತ ಹೇಳಿ ಪರಮಾತ್ಮನಲ್ಲಿ ಕೇಳಿದ್ದಾರೆ. ಅವಳಿಗೂ ಸಾಂತ್ವನವಾದ ಮಾತುಗಳನ್ನು ಹೇಳ್ತಾರೆ. ಶಯನೇ ಶ್ರೀನಿವಾಸ ಶಯನಂ ಕುರುಮಂಗಲೆ, ಪರಮಾತ್ಮ ಮಲಗಿದ ಮೇಲೆ ಮಲಗಬೇಕು, ಅವನು ಹೇಳೋದಕ್ಕಿಂತ ಮುಂಚೆಗೆ ಹೇಳಬೇಕು ಅಂತ ಹೇಳಿ ಹೇಳ್ತಾರೆ. ಪರಮಾತ್ಮ ಆಕಾಶರಾಜನ ಮನೆಯಿಂದ ತನ್ನ ದೇಶಕ್ಕೆ ಬರ್ತಾನೆ. ಯಾವುದು, ವೆಂಕಟಾಚಲಕ್ಕೆ ಕೆಳಗಿನ ಭಾಗಕ್ಕೆ ಬರ್ತಾನೆ. ಇಲ್ಲೇ ಇರೋದು, ನಾನು ಮೇಲೆ ಹೋಗಲ್ಲ 6 ತಿಂಗಳ ಕಾಲ. ದಶೈಲ ರಾಜಂ ಆರೋಹ ಇತಿ ನಿಶ್ಚಿತ್ಯ ದೇವರಾಟ್ ದೀಕ್ಷಿತೋಹಂ, ದೀಕ್ಷಿತನಾಗಿದ್ದೇನೆ, 6 ತಿಂಗಳು ಇರೋದಿಲ್ಲ ಅಂತ ಹೇಳಿ ಎಲ್ಲರನ್ನೂ ಕೂಡ ದೇವತೆಗಳನ್ನು ತಮ್ಮ ತಮ್ಮ ಜಾಗಕ್ಕೆ ವಾಪಸ್ ಕಳಿಸ್ತಾ ಇದ್ದಾನೆ. ಲಕ್ಷ್ಮೀದೇವಿಯು ತನ್ನ ಜಾಗಕ್ಕೆ ಹೋದಲು. ಹೀಗೆ ಗತೇ ದೇವಗಣೇ ತತ್ರ ಅಗಸ್ತ್ಯ ನಿಲಯೇ ಹರಿಹಿ ಭುಂಜಾನಃ ಭೋಗಮತುಲಂ ತತ್ರಾಸ್ತೆ ಭಗವಾನ್ ನಿಜ. ಅಲ್ಲೇ ಪರಮಾತ್ಮ 6 ತಿಂಗಳ ಕಾಲ ಇದ್ದು ನಂತರದಲ್ಲಿ ತಾನು ಮೇಲರಿಗೆ ಹೋಗಿದ್ದಾನೆ. ಆ ಪರಮಾತ್ಮನನ್ನ ಬರಮಾಡಿಕೊಳ್ಳೋ ದಿವಸಗಳೇ ಈ ನವರಾತ್ರಿ ದಿವಸಗಳು. ಕೆಳಗಿಂದ ಮೇಲ್ಗಡೆಗೆ ಹೋದ ದಿವಸಗಳಿಗೂ, ದಿವಸಗಳನ್ನ ಪರಮಾತ್ಮ ಲಕ್ಷ್ಮೀ ದೇವಿಯನ್ನ ಮತ್ತೆ ಪದ್ಮಾವತಿಯನ್ನು ಬರಮಾಡಿಕೊಂಡಿರುವ ದಿವಸಗಳಿಗೂ. ಒಂದೊಂದು ದಿವಸವೂ ಕೂಡ ಒಂದೊಂದು ರೀತಿಯಲ್ಲಿ ಪರಮಾತ್ಮನನ್ನು ಬರಮಾಡಿಕೊಂಡಿದ್ದಾರೆ. ಅಂತಹ ದಿವಸಗಳನ್ನ ಈ ಶರತ್ಕಾಲದ ನವರಾತ್ರಿ ದಿವಸಗಳು ಎಂಬುದಾಗಿ ಕರೀತಾ ಇದ್ದಾರೆ. ಈ ವಿವಾಹದ ಅಧ್ಯಾಯದನ್ನ ಯಾರು ಕೇಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಕೋಟಿ ಕನ್ಯಾಪ್ರದಾನ, 100 ಕೋಟಿ ಕನ್ಯಾದಾನವನ್ನು ಮಾಡಿದ್ರೆ ಏನು ಪುಣ್ಯ ಬರ್ತದೋ, ಮತ್ತೆ ಭೂದಾನವನ್ನು ಮಾಡಿದ್ರೆ ಏನು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಎಂಬುದು ಈ ಕಥಾ ಶ್ರವಣದಿಂದ ಬರ್ತಕ್ಕಂಥದ್ದು. ಉತ್ಸವವನ್ನು, ಪರಮಾತ್ಮನ ಲೀಲಾ ಕಲ್ಯಾಣ ಮಹೋತ್ಸವವನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಪರಮಾತ್ಮನ ಪ್ರಭಾವದಿಂದ ವೈವಾಹಂ ವೆಂಕಟೇಶಿತು ತಸ್ಯೋತ್ಸವೋ ಭವೇದ್ರಾಜನ್ ವೆಂಕಟೇಶ ಪ್ರಸಾದತಃ, ಅವರಿಗೂ ಕೂಡ ಉತ್ಸವ ನಡೀತದೆ. ಅವರಲ್ಲಿಯೂ ಕೂಡ, ಅವರ ಮನೆಗಳಲ್ಲಿಯೂ ಕೂಡ ಒಳ್ಳೆಯ ಉತ್ಸವ ಕಾರ್ಯಗಳು ನಡೀತದೆ ಎಂಬುದಾಗಿ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯ ಮಹೋತ್ಸವ, ಕಲ್ಯಾಣ ಮಹೋತ್ಸವ ವರ್ಣನೆಯನ್ನು ಮಾಡ್ತಕ್ಕಂತಹ 12ನೇ ಅಧ್ಯಾಯ ಸಮಾಪ್ತವಾಗ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಯಥಾಮತಿಯಾಗಿ 5 ದಿವಸಗಳ ಕಾಲ ಪರಮಾತ್ಮನ ವಿವಾಹದ ಕಲ್ಯಾಣದ ಮಹೋತ್ಸವವನ್ನು
ಯಥಾಮತಿಯಾಗಿ ಅನುವಾದವನ್ನು ಮಾಡಿದ್ದೇನೆ. ಇದರಿಂದ ಪರಮಾತ್ಮ ತೃಪ್ತನಾಗಲಿ. ವಿಶ್ವೇಶತೀರ್ಥರ ಅಂತರ್ಯಾಮಿಯಾದ ಪ್ರಾಣದೇವರ ಅಂತರ್ಯಾಮಿಯಾಗಿರತಕ್ಕಂತಹ ಗೋಪಾಲಕೃಷ್ಣ ದೇವರು, ಶ್ರೀನಿವಾಸ ದೇವರು ತೃಪ್ತರಾಗಲಿ. ಏನಾದರೂ ತಪ್ಪು ಹೇಳಿದ್ದೇವೆ ಅಂತ ಸಹಜ, ಮನುಷ್ಯ ಸಹಜ. ಅಂತಹ ತಪ್ಪುಗಳೆಲ್ಲವೂ ಕೂಡ ನಂದು, ಉಳಿದದ್ದೆಲ್ಲೂ ಕೂಡ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೇರಣೆಯಿಂದ ಮಾತನಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ನಮಸ್ತೆ.